ಸ್ತುತಿಸುತ್ತೇವಪ್ಪ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ ದೇವರೇ, ಆಮೆನ್. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಕರ್ತನೆ ಮಹಾಪರಿಶುದ್ಧನು ನೀನು ಸ್ವಾಮಿ, ನೀನು ನೀತಿವಂತನು ಕರ್ತನೆ, ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರು ಸ್ವಾಮಿ. ನಮ್ಮ ಜೊತೆಗಾರನು ನೀನು ಕರ್ತನೆ, ನಮ್ಮನ್ನು ತಾಯಿಯಾಗಿ ಸಂತೈಸುವ ದೇವರು ನೀನು ಅಪ್ಪ ದೇವರೇ, ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ಆರಂಭದಿಂದಲೂ ಕರ್ತನೆ, ಅಂತ್ಯದವರೆಗೂ ಸ್ವಾಮಿ ನಮ್ಮ ಸಂಗಡ ಇದ್ದುಕೊಂಡಪ್ಪ, ನಮ್ಮ ಜೊತೆಗಾರನಾಗಿದ್ದುಕೊಂಡಪ್ಪ ಯಾರಾಧನೆಯನ್ನು ನೀ ನಡೆಸಿಕೊಡು ಸ್ವಾಮಿ. ಅಪ್ಪ ಕರ್ತನೆ, ಯಾರ್ಯಾರು ತಕ್ಕ ಸಮಯದಲ್ಲಿ ಬರಬೇಕು ಸ್ವಾಮಿ, ಅವರನ್ನು ನೀನು ಕರೆತಂದು ಸ್ವಾಮಿ. ಅಪ್ಪ ಈ ವಾರವಿಡೀ ಕರ್ತನೆ ಎಲ್ಲ ಕೇಡು ಗಂಡಾಂತರದಿಂದ ನಮ್ಮನ್ನು ನೀನು ತಪ್ಪಿಸಿದೆ ಕರ್ತನೆ, ಅದಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಯಾವಾಗಲೂ ನೀನು ಕಾಪಾಡುವಾತನಾಗಿತ್ತು ಸ್ವಾಮಿ. ಅಪ್ಪ ನಿನಗೆ ವಂದನೆ ಸ್ವಾಮಿ. ಈ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಎಲ್ಲ ಆರಾಧನೆಗೆ ತಡೆಯಾಗಿ ನಿಂತಿರುವ ಎಲ್ಲ ದುಷ್ಟನ ಕಾರ್ಯಗಳದು ಮುರಿಯಲ್ಪಡಲಿ ಸ್ವಾಮಿ. ಇಲ್ಲಿ ನಿನ್ನ ಪ್ರಸನ್ನತೆ ಅದು ಬಲವಾಗಿ ಚಲಿಸಲಿ ಸ್ವಾಮಿ. ಅಪ್ಪ ನಿನ್ನ ಅಭಿಷೇಕವನ್ನು ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಒಬ್ಬೊಬ್ಬರನ್ನು ಕರ್ತನೆ ನೀನು ನಡೆಸು ಸ್ವಾಮಿ, ನೀನು ಬಲಪಡಿಸು ಅಪ್ಪ, ನೀನು ಆಧರಿಸು ಕರ್ತನೆ. ಅಪ್ಪ ದೇವರೇ, ದಾಹ ಉಳ್ಳವನಿಗೆ ಜೀವ ಜಲವನ್ನು ಅನುಗ್ರಹಿಸುವಂಥ ದೇವರು ನೀನು ಸ್ವಾಮಿ. ಹೌದು ಕರ್ತನೆ. ಅಪ್ಪ ಯಾರ್ಯಾರು ಕರ್ತನೆ ಇಲ್ಲಿ ಅಪ್ಪ ಏನು ಕರ್ತನೆ ಅವರ ಜೀವಿತದಲ್ಲಿ ನೀನು ಮಾತನಾಡಬೇಕು ಸ್ವಾಮಿ. ಅಪ್ಪ ವಾಕ್ಯದ ಮುಖಾಂತರವಾಗಿ ನೀನು ಮಾತನಾಡು ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ ಕರ್ತನೆ, ನಿನಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ 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 ಸ್ವಾಮಿ. ನಿನ್ನ ಮಹಿಮೆಗೆ ಯೋಗ್ಯನ ರಾಜ್ಯನೇ. ಹಲ್ಲೆಲೂಯಾ. ಅಪ್ಪ ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸು ಸ್ವಾಮಿ. ನಮ್ಮ ಬಲದಿಂದಲ್ಲಪ್ಪ, ನಮ್ಮ ಪರಾಕ್ರಮದಿಂದಲ್ಲ ಕರ್ತನೆ, ನಿನ್ನ ಆತ್ಮನಿಂದ ನಡೆಸು ರಾಜ್ಯನೇ. ನಮ್ಮ ಬಲಗಡೆಯಲ್ಲಿ ನಿಂತುಕೊಂಡು ನಮ್ಮ ನೆರಳಿನಂತೆ ಕಾಯುವ ಆತನೇ, ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವರ್ಷಿಪ್ ಯು ಲಾರ್ಡ್ ಕರ್ತನೆ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ನನಗೆ ಮಹಿಮೆ ರಾಜನೆ. ನಾವೆಲ್ಲರನ್ನ ಆತನನ್ನು ನಾವು ಸ್ತುತಿಸ್ಲಿಕ್ಕೆ ಹೋಗೋಣ. ಆತನು ಒಳ್ಳೆಯವನು, ಆತನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಈ ಸಮಯ ನಮ್ಮೊಟ್ಟಿಗೆ ಸೇರಿ ಎಲ್ಲರೂ ನಾವು ಆರಾಧಿಸ್ಲಿಕ್ಕೆ ಹೋಗೋಣ, ಆತನನ್ನು ನಾವು ಸ್ತುತಿಸ್ಲಿಕ್ಕೆ ಹೋಗೋಣ. ಎದ್ದು ನಿಂತುಕೊಂಡು ನಾವು ಚಪ್ಪಾಳೆ ಪೂರ್ವಕವಾಗಿ ಆತನನ್ನು ನಾವು ಸ್ತುತಿಸಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಆತನು ಸೇನಾಧೀಶ್ವರನಾದ ಯೆಹೋವ ದೇವರು, ಆತನ ನಮ್ಮನ್ನು ಕಾಯುವ ಆತನಾಗಿದ್ದಾನೆ. ಆತನು ನಮ್ಮನ್ನು ಹೋಗುವಾಗಲೂ ಬರುವಾಗಲೂ ಎಲ್ಲಾ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸಂಗೀತ ಹೀಗೆ ಹೇಳುತ್ತೆ, ಕಾಯುವರು ನನ್ನ ಕಾಯುವರು ಎಂಬುವ ಸಂಗೀತದೊಂದಿಗೆ ನಾವು ಆತನ ನಾಮವನ್ನು ನಾವು ಘನಪಡಿಸಿ ಆತನನ್ನು ಸ್ತುತಿಸಿ ನಾವು ಕೊಂಡಾಡೋಣ. ಕಾಯುವರು ನನ್ನ ಕಾಯುವರು, ಕಾಲವೆಲ್ಲ ನನ್ನ ಕಾಯುವರು. ಕಳವಳವಿಲ್ಲ ನನಗೆ, ಕಳವಳವಿಲ್ಲ ಕಡೆಯವರೆಗೂ ನನ್ನ ಕಾಯುವರು. ಕಾಯುವರು ನನ್ನ ಕಾಯುವರು, ಕಾಲವೆಲ್ಲ ನನ್ನ ಕಾಯುವರು. ಕಳವಳವಿಲ್ಲ ನನಗೆ, ಕಳವಳವಿಲ್ಲ ಕಡೆಯವರೆಗೂ ನನ್ನ ಕಾಯುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿಗೆ ಹಲ್ಲೆಲೂಯಾ. ವಂದನೆಯು ವಂದನೆಯು ನನ್ನ ಯೇಸುವಿಗೆ ವಂದನೆಯು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಯೇಸುವಿಗೆ ಹಲ್ಲೆಲೂಯಾ. ವಂದನೆಯು ವಂದನೆಯು ನನ್ನ ಯೇಸುವಿಗೆ ವಂದನೆಯು. ನನ್ನ ಯೇಸುವಿಗೆ ವಂದನೆಯು. ಆತ್ಮವ ಕರೆಪಡದೆ ಕಾಯುವರು, ಸೈತಾನನ ಬಲೆಗಳ ಹರಿದಾಕುವರು. ಜಾರದಂತೆ ಕಾಯಲು ಶಕ್ತನು, ಬರೋಣದಿ ಹರ್ಷಿಸ ಮಾಡುವರೇ. ಆತ್ಮವ ಕರೆಪಡದೆ ಕಾಯುವರು, ಸೈತಾನನ ಬಲೆಗಳ ಹರಿದಾಕುವರು. ಜಾರದ
ಕೆಡುಕುಗಳು ನನ್ನ ಆವರಿಸಿದರು, ಹಾನಿಗಳು ಬರದಂತೆ ಕಾಯುವರು. ಕೆಡುಕನು ಬಾಣಗಳ ಎಸೆದರು, ಅಗ್ನಿ ಸ್ತಂಭವಾಗಿ ಕಾಯುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಟ್ಟಾಗಿ ಕೈಗಳನ್ನೆತ್ತಿ ಆತನಿಗೆ ಹಲ್ಲೆಲೂಯಾ. ವಂದನೆಯು ವಂದನೆಯು ನನ್ನ ಯೇಸುವಿಗೆ ವಂದನೆಯು. ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ ಯೇಸುವಿಗೆ ಹಲ್ಲೆಲೂಯಾ. ವಂದನೆಯು ವಂದನೆಯು ನನ್ನ ಯೇಸುವಿಗೆ ವಂದನೆಯು, ನನ್ನ ಯೇಸುವಿಗೆ ವಂದನೆಯು. ಹೋಗುವಾಗ ಬರುವಾಗ ಕಾಯುವರು, ನನ್ನ ಯೇಸು ಜೊತೆ ಎಂದು ಕಾಯುವರು. ಕಣ್ಣೀರ ಗುಡ್ಡೆಯಂತೆ ಕಾಯುವರು, ಕಣ್ಣೀರು ಸುರಿಸದಂತೆ ಕಾಯುವರು. ಹೋಗುವಾಗ ಬರುವಾಗ ಕಾಯುವರು, ನನ್ನ ಯೇಸು ಜೊತೆ ಎಂದು ಕಾಯುವರು. ಕಣ್ಣೀರ ಗುಡ್ಡೆಯಂತೆ ಕಾಯುವರು, ಕಣ್ಣೀರ ಸುರಿಸದಂತೆ ಕಾಯುವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ ಯೇಸುವಿಗೆ ಹಲ್ಲೆಲೂಯಾ. ವಂದನೆಯು ವಂದನೆಯು ನನ್ನ ಯೇಸುವಿಗೆ ವಂದನೆಯು. ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ ಯೇಸುವಿಗೆ ಹಲ್ಲೆಲೂಯಾ. ವಂದನೆಯು ವಂದನೆಯು ನನ್ನ ಯೇಸುವಿಗೆ ವಂದನೆಯು, ನನ್ನ ಯೇಸುವಿಗೆ ವಂದನೆಯು, ಯೇಸುವಿಗೆ ವಂದನೆಯು. ನಾವು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ. ಥ್ಯಾಂಕ್ ಯು ಲಾರ್ಡ್, ನಿನ್ನ ಕಾಯುವ ದೇವರ ಸ್ವಾಮಿ. ಥ್ಯಾಂಕ್ ಯು, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ನಿಮ್ಮನ್ನೇ ನಂಬಿ ಬಂದೆವು యేసಯ್ಯ, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ ಬಂದೆವು యేಸಯ್ಯ, ನಿಮ್ಮನ್ನೇ ನಂಬಿ ಬಂದೆವು. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ యేಸಯ್ಯ. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేಸಯ್ಯ, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ ಬಂದೆವು యేಸಯ್ಯ, ನಿಮ್ಮನ್ನೇ ನಂಬಿ ಬಂದೆವು. ಹಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿರಿ. ನನ್ನನ್ನು ಬಲಪಡಿಸಿ ನಡೆಸಿ ಆಧರಣೆಯ ನೀಡಿದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ. ನನ್ನನ್ನು ಬಲಪಡಿಸಿ ನಡೆಸಿ ಆಧರಣೆಯ ನೀಡಿದಿ. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ యేసయ్య. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ. ವೈರಿಯು ನನ್ನ ಮುಂದೆ
ರಾಜನೇ, ನಿನಗೆ ಮಹಿಮೆ ಸ್ವಾಮಿ. ದೇವರೇ, ನಿನಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು. ಹಲ್ಲೆಲೂಯಾ. ಸ್ತೋತ್ರ 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 ಸ್ವಾಮಿ. ತಂದೆ ದೇವ ಸ್ತೋತ್ರ ರಾಜನೇ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ತೋತ್ರ ಯೇಸುವೆ. ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು. ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು. ಅಸಾಧಾರಣವಾದ ಮಹಿಮೆ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಮಹಿಮೆ ಮಹಿಮೆ. ಆತ್ಮದ ಲೋಕದ ಕಡೆ ಕೈಗಳನ್ನು ಮಹಿಮೆ ಪಡಿಸುವ ಮಹಿಮೆ. ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ ಅತಿಶಯವಾಗಿ ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಅದ್ಭುತವಾಗಿ ಅತಿಶಯವಾಗಿ ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಹೌದು ಸ್ವಾಮಿ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೇ. ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೇ. ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೇ ನಿಮಗೆ. ಎಲ್ಲ ಮಾನ ಪ್ರಭಾವವು ಯೇಸುವೇ ನಿಮಗೆ. ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೇ ನಿಮಗೆ. ಎಲ್ಲ ಮಾನ ಪ್ರಭಾವವು ಯೇಸು
ನಿನ್ನ ಮಹಿಮೆ. ಥ್ಯಾಂಕ್ ಯು ರಾಜ. ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮನನ್ನು ಕೊಟ್ಟಂತ ದೇವರಿಗೆ ಸ್ವಾಮಿ. ನಾವನ್ನ ಆತನನ್ನು ಆರಾಧಿಸಲಿಕ್ಕೆ ಹೋಗಿ ನಾವೆರಡು ಕೈಗಳನ್ನೆತ್ತಿ ಪರಲೋಕದ ಕಡೆಗೆ ಕೈಗಳನ್ನೆತ್ತಿ ಆತನನ್ನು ನಾವು ತಂದೆ ದೇವ ಎಂಬ ಆತನನ್ನು ನಾವು ಆರಾಧಿಸೋಣ. ಹಲ್ಲೆಲೂಯಾ. ಅಪ್ಪ ನಿನ್ನ ಪ್ರೀತಿಯದು ಎಷ್ಟು ಶ್ರೇಷ್ಠವಾದ ನಿನ್ನ ಪ್ರೀತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಯೇಸುವೇ. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ನಾವು ಹೃದಯ ಪೂರ್ವಕವಾಗಿ ಆತನನ್ನು ಆರಾಧಿಸೋಣ. ಹಲ್ಲೆಲೂಯಾ. ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ಆನಂದವೇ ನಿಮ್ಮಡಿಯಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಯಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ ಹೃದಯ ಪೂರ್ವಕವಾಗಿ ಮಡಿಲಲ್ಲಿ ಸುಖವು. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಅಪ್ಪ ಎಷ್ಟು ಒಳ್ಳೆಯವ, ಯಾರು ಕರ್ತನೆ ಉಳ್ಳವರಾಗಿ ನಿನ್ನನ್ನು ಹೋಗ್ತಾ ಇದ್ದಾರೆ. ದೇವಾ ಎಂಬುದಾಗಿ ಕರೀತಾರೆ. ಅವರ ಹೃದಯವು ದೇವರೇ ತಂದೆ ದೇವಾ ನನ್ನ
ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಸ್ತೋತ್ರ ಸ್ವಾಮಿ. ಎಸ್ ಲಾರ್ಡ್ ಡ್ಯಾಡಿ, ಅಪ್ಪ ನಿನಗೆ ಮಹಿಮೆ ಉಂಟು ಮಾಡುತ್ತೀನಿ ಸ್ವಾಮಿ. ನಿನ್ನ ಆರಾಧನೆಗೆ ಯೋಗ್ಯನ ರಾಜ್ಯ, ನಿನ್ನ ಸ್ತುತಿಗೆ ಯೋಗ್ಯನ ಸ್ವಾಮಿ. ನಿನ್ನ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರೇ ಸ್ವಾಮಿ, ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರೇ ಸ್ವಾಮಿ. ಅಪ್ಪ ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲ ಕರ್ತನೆ. ಎಸ್ ಲಾರ್ಡ್ ಹಲ್ಲೆಲೂಯಾ. ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕೋಟ್ಯಾನು ಕೋಟಿ ದೇವದೂತರ ಮತ್ತೆ ನಿತ್ಯನು ಸ್ತುತಿಗೆ ಯೋಗ್ಯನಾದ ದೇವರು ನೀನು ಸ್ವಾಮಿ. ನೀನು ಪರಿಶುದ್ಧನಪ್ಪ, ನೀನು ಮಹೋನ್ನತನಾದ ದೇವರು ಅಪ್ಪ. ನಾವು ಆತನನ್ನ ಎಲ್ಲರೂ ನಾವು ಆತನನ್ನ ಹೃದಯಪೂರ್ವಕವಾಗಿ ಆತನನ್ನು ಆರಾಧಿಸೋಣ. ಹಲ್ಲೆಲೂಯಾ. ಓರರ ಮಾಂದರಿ ಬಲವು ಶರಣನಾಂದರೆ ಹಲ್ಲೆಲೂಯಾ. ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ರಾಜನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಅಪ್ಪ. ಥ್ಯಾಂಕ್ ಯು ಯೇಸುವೇ. ಥ್ಯಾಂಕ್ ಯು ರಾಜನೇ. ಯೇಸಪ್ಪ. Yes, Jesus. Yes, Lord. Thank you. ಯೇಸುವೇ. मेरे जैसा है कोई नहीं, तेरे चरणों में झुके आसमान और महिमा गाए सभी। यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए सभी। हम गाए हो सारा, तू राजा होगा मेरे राजा। अप्पा ನಿನಗೆ ಸ್ತೋತ್ರ, ನಿನಗೆ ಮಹಿಮೆ ರಾಜನೇ. तू है प्रभु हमारा खुदा। हम गाए हो सारा, तू राजा होगा हे राजा। तेरी महिमा होए सदा, तू है प्रभु हमारा खुदा। यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। हम गाए हो सारा, तू राजा होगा मेरा राजा। तेरी महिमा होए सदा, तू है प्रभु हमारा खुदा।
तू राजा होगा हे राजा, तेरी महिमा होवे सदा। तू है प्रभु हमारा खुदा, तू है प्रभु हमारा खुदा, तू है प्रभु हमारा खुदा। हालेलुया हालेलुया। Yes, Father. We worship you, Almighty God, King of Kings, Lord of Lords. Hallelujah, 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 hallelujah. Hallelujah. Yes, Jesus. Hallelujah. Hallelujah. Praise you, Jesus. Praise you, Jesus. I praise you, Jesus. I praise you, Jesus. Praise you, Jesus. Praise you, Jesus. Yes, Lord. Praise you, Jesus. Yes, Father. Praise you, Jesus. ಎಲ್ಲರೊಟ್ಟಾಗಿ ಹೇಳೋಣ. Hallelujah. Yes, Father. Hallelujah. Yes, Lord. Yes, 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 Jesus. Hallelujah. Yes, yes, yes. Holy Spirit, take your control. Totally, Lord. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಪಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಶಲಾಸಮಾಂತರಿಕೋ ರಮಾ ಶಲಭಾ ಹರಿಯರನಂದನ ಭಗವೋಷಕಾತೆ. Yes, 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 Lord. Jesus, 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 Jesus. Hallelujah, hallelujah. ಎಲ್ಲರೂ ಒಟ್ಟಾಗಿ ಏಕ ಮನಸ್ಸಿನಿಂದ ನಾವು ಆತನ ಸ್ತುತಿಸೋಣ. Yes, Father. Thank you, Lord. ಸ್ವಾಮಿ, ನಿನ್ನ ಮಕ್ಕಳು ನಾವಿದ್ದೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುವಂತ ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. Hallelujah. Thank you, Lord.
ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಸ್ತೋತ್ರ ಸಲ್ಲಿಸೋಣ. ಬಾಯಿಗಳನ್ನು ಅಗಲವಾಗಿ ನಾವು ತೆರೆಯೋಣ. ಥ್ಯಾಂಕ್ ಯು ಜೀಸಸ್. ಕೈಗಳನ್ನು ತಟ್ಟುತ್ತಾ ಆತನನ್ನು ವಂದಿಸೋಣ. ಎಸ್ ಫಾದರ್, ಪ್ರತಿ ಕೈಗಳು ದೇವರಿಗಾಗಿ ತಟ್ಟಲ್ಪಡಲಿ, ಆತನನ್ನು ಘನಪಡಿಸಲಿ. ಎಸ್ ಹೋಲಿ ಗಾಡ್, ಇನ್ನು ಜೋರಾಗಿ ಕಮಾನ್. ಓ ದೇವರೇ, ನಿನ್ನ ನಾಮವನ್ನು ನಾವು ಉನ್ನತಿಪಡಿಸ್ತಾ ಇದ್ದೇವೆ, ಉನ್ನತಕ್ಕೆ ಏರಿಸ್ತಾ ಇದ್ದೇವೆ. ಲಾರ್ಡ್, ನೀನು ಒಬ್ಬನೇ ಉನ್ನತದಲ್ಲಿರುವ ಆತನು. ಎಸ್ ಇನ್ನು ಆತನನ್ನು ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಓ ವಿ ಪ್ರೈಸ್ ಯು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಕೂಡ ಮಾತನಾಡಪ್ಪ ಕರ್ತ. ನಿನ್ನ ಮಕ್ಕಳು ನಾವೆಲ್ಲರೂ ನಿನ್ನ ಕೃಪೆಯಿಂದ ಆರೋಗ್ಯ ಬಲದಲ್ಲಿ ಆಶೀರ್ವಾದದಲ್ಲಿ ದೇವರೇ ಜೀವಿಸುವಂತೆ ಸಹಾಯ ಮಾಡಿದ್ಯಪ್ಪ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಕರ್ತನೆ, ನಮಗೆ ಗೊತ್ತಿಲ್ಲದೆಯೋ ದೇವರೇ ನೀನು ಅದ್ಭುತಗಳನ್ನು ಮಾಡುತ್ತಾ ನಮ್ಮ ನಡೆಸ್ತಿರುವಂತ ದೇವರು ಸ್ವಾಮಿ. ನೀನೊಬ್ಬನೇ ಮಹಿಮೆ ಹೊಂದುವುದಕ್ಕೆ ಯೋಗ್ಯನು. ನಿನಗೆ ಮಹಿಮೆ ರಾಜ. ಈ ದಿವಸ ಕರ್ತನೆ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸಭೆಯಾಗಿ ಸೇರಿ ಬರುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಇಲ್ಲಿ ಸೇರಿರುವಂತ ಒಂದೊಂದು ನಿನ್ನ ಮಕ್ಕಳ ಕುರಿತಾಗಿ ನೀನು ಹಿತಚಿಂತಕನಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯ ಸತ್ಯವಾದದ್ದು. ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡ ಆಲೋಚನೆ ಅದು ಅಹಿತದ ಆಲೋಚನೆಯಲ್ಲ, ಅದು ಹಿತದ ಆಲೋಚನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಸ್ ಲಾರ್ಡ್, ನಮ್ಮಲ್ಲಿ ಪ್ರತಿಯೊಬ್ಬರ ಕುರಿತಾಗಿ ನೀನು ಹಿತದ ಆಲೋಚನೆ ಮಾಡಿದೆ. ಯುವರ್ ವರ್ಡ್, ನಿನ್ನ ವಾಕ್ಯ ಸತ್ಯ ಸ್ವಾಮಿ. ವಾಕ್ಯ ಹೇಳ್ತದೆ, ನಾವು ಅದನ್ನು ನಂಬುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಹಿತದ ಆಲೋಚನೆ ಪ್ರಕಾರ ಅಹಿತಗಳ ಮಧ್ಯದಲ್ಲಿ ಹಿತವನ್ನು ಮಾಡುತ್ತಾ ನಡೆಸ್ತಾ ಬಂದಂತ ದೇವರೇ, ನಿನ್ನ ನಾವು ಕೊಂಡಾಡ್ತೇವೆ. ನಿನಗೆ ಯೋಗ್ಯವಾದ ಘನತೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ಹಲ್ಲೆಲೂಯ. ತಿರುಗೊಂದಾವರ್ತಿ ನಾವು ಕರ್ತನ ಸಮ್ಮುಖದಲ್ಲಿ ಸೇರಿ ಬರಲು ದೇವರು ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಒಬ್ಬ ಭಕ್ತನಾದ ಕೀರ್ತನೆಗಾರ ಹೀಗೆ ಹೇಳ್ತಾನೆ. 94ನೇ ಕೀರ್ತನೆಯಲ್ಲಿ 17ನೇ ವಚನವನ್ನು ನಾವು ಓದುವಾಗ ಸಾಮ್ಸ್ 94:17 ಅಲ್ಲಿ ಹೀಗೆ ಹೇಳ್ತಾನೆ, ಯೆಹೋವನ ಸಹಾಯ ಇಲ್ಲದಿದ್ದರೆ ನಾನು ಇಷ್ಟರಲ್ಲೇ ಏನಾಗ್ತಿದ್ದೆ ಅಂತೆ, ಸಮಾಧಿ ಸೇರ್ತಾ ಇದ್ದಾನಂತೆ. ಯೆಹೋವನ ಸಹಾಯ ಇಲ್ಲದಿದ್ದರೆ ನಾನು ಇಷ್ಟರಲ್ಲೇ ಸಮಾಧಿ ಸೇರ್ತಾ ಇದ್ದಾನೆ. ದೇವರ ವಾಕ್ಯ ಅದು ಸತ್ಯವಾದದ್ದು. ಭಕ್ತನ ಅನುಭವ, ದೇವರ ಉಪಕಾರ ಉಂಟಲ್ಲ, ಅನೇಕ ಸಾರಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಡೀತದೆ. ಹಲ್ಲೆಲೂಯ. ನನ್ನ ಒಬ್ಬರು ಸಹೋದರರಿದ್ದರು, ನಮ್ಮ ಫ್ರೆಂಡ್. ಅವರಿಗೆ ಒಂದು ಅಸ್ವಸ್ಥತೆ ಬಂತು. ಅಸ್ವಸ್ಥತೆಯಿಂದ ಅನೇಕ ಕಾರಣಗಳಿರ್ತದೆ. ಯಾವುದೇ ಒಂದು ಸಮಸ್ಯೆಗಳ ಹಿಂದೆ ಅನೇಕ ಕಾರಣಗಳಿರ್ತದೆ. ಎನಿವೆ, ಅವರಿಗೆ ಅಸ್ವಸ್ಥತೆ ಬಂತು. ಬಟ್ ಪಾಪ ಅವರು ಆ ಅಸ್ವಸ್ಥತೆಯಿಂದ ಬಹಳ ಬಳಲುವವರಾದರು. ಚೆಕಪ್ಗೆ ಹೋದರು. ಅಲ್ಲಿ ಏನಾಯ್ತಂದರೆ, ಫಸ್ಟು ಅವರು ಏನು ಸಮಸ್ಯೆ ಅಂತ ಡಯಾಗ್ನೋಸಿಸ್ ಆಗಲಿಲ್ಲ. ಲಾಸ್ಟ್ಗೆ ಗೊತ್ತಾಯಿತು, ಒಂದು ಸಣ್ಣ ನರಕ್ಕೂ ಕೂಡ ಪ್ಯಾರಲೈಸ್ ಆಗ್ತದಂತೆ ಕೆಲವು ಸಾರಿ. ಅದು ತಿಳಿದು ಬರುವಂಥ ಸಂದರ್ಭ ಲೇಟಾಗಿ ಹೋಯಿತು. ಅವ್ರದ್ದು ಎಲ್ಲೇ ಅಂದರೆ, ಈ ಗಂಟಲಿನ ಭಾಗದಲ್ಲಿ ಒಂದು ಸಣ್ಣ ನರ ಪ್ಯಾರಲೈಸ್ಗೆ ಒಳಗಾಗಿ ಏನಾಯ್ತು ಗೊತ್ತಾ, ಅವ್ರಿಗೆ ಮತ್ತೆ ಊಟ ತಿಂಡಿ ಏನು ಮಾಡಲಿಕ್ಕೆ ಇಲ್ಲಿ ಪ್ಯಾರಲೈಸ್ ಈ ಭಾಗದಲ್ಲಿ ಮತ್ತೆ ಲಂಗ್ಸ್ಗೆ ಆ ಪ್ಯಾರಲೈಸ್ ಅಟ್ಯಾಕ್ ಆಯಿತು. ವೈದ್ಯರು ಹೇಳಿದರು, ಇದು ಸೋ ಲೇಟ್, ನಾವು ಈ ದಿನಗಳಲ್ಲಿ ಏನು ಮಾಡುವ ಹಾಗೆಲ್ಲ. ನಾನು ಅದನ್ನು ನೋಡುವಾಗ ಮತ್ತು ಬೇರೆ ಬೇರೆ ಘಟನೆಗಳು ಈ ಕಣ್ಣಿನಲ್ಲಿ ನೋಡಿ, ಇದರಲ್ಲಿ ಒಂದು ಸಣ್ಣ ನೂಲೆಳೆಯಷ್ಟು ಕೂಡ ನರನಾಡಿಗಳುಂಟು. ನಾಲಿಗೆಯಲ್ಲಿ ಕೂಡ ನೂಲೆಳೆಯಷ್ಟು ನರನಾಡಿಗಳುಂಟು. ಒಂದು ವೇಳೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಆದರೆ, ನಾವು ನೋಡ್ತಾ ಇದ್ರೆ, ನಾವು ನುಂಗುತ್ತಾ ಇದ್ದೇವೆ ಆದರೆ, ಅದು ದೇವರ ಸಹಾಯ ಇಲ್ಲದಿದ್ದರೆ ಆಗ್ತಾ ಇಲ್ಲ. ದೇವರ ಹಸ್ತ ಇಲ್ಲದಿದ್ದರೆ ಖಂಡಿತವಾಗಿಯೂ ನಾವು ಬದುಕುಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಹಲ್ಲೆಲೂಯಾ. ಇವತ್ತು
ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಆತನ ಉಪಕಾರಗಳನ್ನು ಮಾಡುತ್ತಾ ಬಂದದ್ರಿಂದ ಇವತ್ತು ನಾವು ಸಭೆಯಾಗಿ ಸೇರಿ ಬರಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತನ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. ನೋವಿಂಗ್, ತಿಳಿದೋ ತಿಳಿಯದ ರೀತಿಯಲ್ಲೂ, ತಿಳಿಯುವ ರೀತಿಯಲ್ಲೋ ತಿಳಿಯದ ರೀತಿಯಲ್ಲೋ ದೇವರ ಉಪಕಾರ 24 hours ಕ್ಷಣ ಕ್ಷಣಕ್ಕೂ ನಮ್ಮ ಜೀವಿತದಲ್ಲಿ ಆಗ್ತಾ ಇದೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಆತನ ಹಸ್ತವನ್ನು ಆತನು ತೆಗೆಯುವುದಾದರೆ, ಯಾವುದಾದ್ರೊಂದು ಸಣ್ಣ ನರ ಸ್ಟಕ್ ಆಗುವುದಾದರೆ ಏನಾಗ್ಬೋದು ನಮ್ಮ ಗತಿ? ಒಬ್ಬ ದೇವರನ್ನು ಆತನು ಇದ್ದಾನೆ. ಆತನೇ ನನ್ನ ನಿಮ್ಮ ನಾಯಕ, ಯಜಮಾನ. ಆತನೇ ನಿನ್ನನ್ನು ನಡೆಸುವ ಆತನು. ಹಾಲೆಲೂಯ, ಹಾಲೆಲೂಯ. ಇವನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಇನ್ನೊಬ್ಬ ಕೀರ್ತನೆಗಾರ, ನಾನು ಎಣಿಸ್ತೇನೆ 124ನೇ ಕೀರ್ತನೆಯಲ್ಲಿ 124 ಅಲ್ಲಿ ಹೀಗೆ ಹೇಳ್ತಾನೆ. ಓದಿರಲ್ಲಿ 1ನೇ ವಚನ, ಯೆಹೋವನು ನಮಗಿಲ್ಲದಿದ್ದರೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿದ್ದೆಂದು ಇಸ್ರಾಯೇಲರೇ ಹೇಳಲಿ. ನಮ್ಮ ಗತಿ ಏನಾಗುತ್ತೆಂದು ಇಸ್ರಾಯೇಲರೇ ಹೇಳಲಿ ಅಂತೆ. ಹಾಲೆಲೂಯ, ಹಾಲೆಲೂಯ. ನಮಗೆ ಗೊತ್ತಿಲ್ಲ ಪ್ರಿಯರೇ, ನಮ್ಮ ಹಿಂದೆ ವೈರಿ ಪ್ರೇರಿತವಾದಂಥ ಜನರು ತುಂಬ ಬಿದ್ದಿರ್ತಾರೆ. ಹಾಲೆಲೂಯ. ನಮ್ಗೆ ಗೊತ್ತಿರೋದಿಲ್ಲ. ಈಗ ಯಾರಿಗಾದರೂ ಗೊತ್ತುಂಟಾ ನಮ್ಮ ವಿರುದ್ಧವಾಗಿ ನಡೆಯುವಂಥ ಮಾಟ ಮಂತ್ರಗಳು, ಅದು ಇದು ಏನಾದರೂ ಗೊತ್ತುಂಟಾ? ನಮ್ಗೆ ಗೊತ್ತಿರೋದಿಲ್ಲ. ಅಥವಾ ಇತರರ ವಿರುದ್ಧವಾಗಿ ನಡೆಯುವಂಥ ತಂತ್ರಗಳು ನಮ್ಗೆ ಗೊತ್ತಿರೋದಿಲ್ಲ. ಹಾಲೆಲೂಯ. ಈ ಕೀರ್ತನೆಗಾರ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತು. ಇವತ್ತು ಏನಾದರೂ ಇದ್ದೇವೆ ಆದರೆ ಅದಕ್ಕೆ ದೇವರೇ ಕಾರಣ. ಹಾಲೆಲೂಯ, 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 ಹಾಲೆಲೂಯ. ಒಂದು ವೇಳೆ ಆ ದೇವರು ನಮ್ಮ ಜೊತೆ ಇರಿದ್ರೆ, ನಮ್ಮ ಪರವಾಗಿ ಇಲ್ಲದೆ ಹೋಗ್ತಾ ಇದ್ರೆ, ಇವತ್ತು ನಾವು ಕ್ರಿಸ್ತನನ್ನು ಅರಿತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸಭೆಯಾಗಿ ಸೇರಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗಲೂ ಬಿದ್ದು ಹೋಗಬೇಕಿತ್ತು. ರಕ್ಷಣೆ ಇಲ್ಲದೆ ಬಿದ್ದು ಹೋಗಬೇಕಿತ್ತು. ದೇವರು ನಿನ್ನನ್ನು ರಕ್ಷಣೆ ಇಲ್ಲದ ಸಮಯದಲ್ಲಿ ಕೂಡ ಅನ್ನೋಂಗ್ಲಿ ನಮಗೆ ತಿಳಿಯದ ರೀತಿಯಲ್ಲಿ ನಮಗೆ ಉಪಕಾರಗಳನ್ನು ಮಾಡುತ್ತಾ ಬಂದದ್ರಿಂದ ಇವತ್ತು ನಾವು ಸಭೆಯಾಗಿ ಸೇರಿ ಬಂದು ರಕ್ಷಣೆಯನ್ನು ಹೊಂದಿ ನಾವು ನಿಲ್ಲುವಂತೆ ಕೃಪೆ ಕೊಟ್ಟಿದ್ದಾನೆ. ಗಾಡ್ ಇಸ್ ಗುಡ್. ಹಾಲೆಲೂಯ, ಹಾಲೆಲೂಯ. ನಮ್ಮ ಭರವಸೆಗೆ ಆಧಾರನು ಆತನೇ. ಹಾಲೆಲೂಯ. 119ನೇ ಕೀರ್ತನೆಯಲ್ಲಿ ನಾವು ಸ್ಟಡಿ ಮಾಡುವಾಗ, ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತನ ವಿಷಯವಾಗಿ ನಾವುಗಳು ಫೇತಲ್ಲಿ ನಿಲ್ಲುವಾಗ ಬೈಬಲ್ ಹೇಳ್ತದೆ, ಫೇತ್ ಏನು ಮಾಡ್ತದೆ ಗೊತ್ತುಂಟಾ? ಸೈತಾನನ ಅಗ್ನಿ ಬಾಣಗಳನ್ನು ಆರಿಸುವಂತೆ ಮಾಡ್ತದೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಆ ದೇವರೇ ನನಗೆ ನಿಮಗೆ ಆಧಾರ. ಇವತ್ತು ನಮಗೆ ಗೊತ್ತಿಲ್ಲದ ಬಾಣಗಳು ಬಂದು ನಾಟದಂತೆ ದೇವರು ನಿನ್ನನ್ನು ಆರೋಗ್ಯದಲ್ಲಿ ನಡೆಸಿದ್ದಾನೆ. ಎಲ್ಲ ವೈರಿ ಪ್ಲಾನ್ಗಳನ್ನು ನಿಷ್ಕ್ರಿಯ ಮಾಡಿದ್ದಾನೆ. ಆದ್ರಿಂದ ಇವತ್ತು ಆತನ ಉಪಕಾರಗಳನ್ನು ನೆನೆಸಿಕೊಳ್ಳುವುದಕ್ಕಾಗಿ ಸಭೆಯಾಗಿ ಸೇರಿ ಬರುವಂತೆ ಮಾಡಿದ್ದಾನೆ ಆತನು. ಹಲ್ಲೆಲೂಯ. ಗಾಡ್ ಇಸ್ ಗುಡ್. ಇನ್ನು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾನೆ. ಇಸ್ರಾಯೇಲರ ಜೊತೆ ಇದ್ದುಕೊಂಡು ಎಲ್ಲ ಅವರಿಗೆ ವಿರುದ್ಧವಾಗಿ ಬಂದಂಥ ಎಲ್ಲ ಅಗ್ನಿ ಬಾಣಗಳಿಂದ ಅವರನ್ನು ತಪ್ಪಿಸಿ ಕಾಪಾಡಿದ ಸ್ವಾಮಿ ತನ್ನ ಮಹಿಮೆ ಅವರಲ್ಲಿ, ಅವರ ಮೂಲಕ ಇವತ್ತಿಗೂ ಕೂಡ ಕಂಡು ಬರುವಂತೆ ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮೊನ್ನೆ ಒಂದು ಸುದ್ದಿ ಕೇಳಿದೆ ನಾನು. ಏನಾದರೂ ಕೇಳಿದಿರಾ? ಒಬ್ಬ ಟೆರರಿಸ್ಟ್ನ ಮುಖಂಡ ನನ್ನ ಹೊಡೆದೇ ಬಿಟ್ಟರು. ಅಮೇರಿಕ ಎಷ್ಟೋ ಕೋಟಿಯ ಬಹುಮಾನ ಇಟ್ಟಿತ್ತು ಅವನ ತಲೆ ಮೇಲೆ. ಅವನು ಇಷ್ಟು ಚಾಣಕ್ಯನಾಗಿದೆ. ಬಹುಶಃ ಹಿಜ್ಬುಲ್ಲವ ಯಾವುದೋ ಒಂದು ಟೀಮ್, ನೀವು ಓದಿದ್ದೀರಿ ಯಾರಾದರೂ? ಅವನು ಇಷ್ಟು ಚಾಣಕ್ಯ ಅಂದರೆ, ಅವನು ಯಾವ ಗಾಡಿಯಲ್ಲಿ ಹೋಗ್ತಾನಲ್ಲ, ಅದು ಒಂದು ಗಾಡಿಯಲ್ಲಿ ಅಂಥದ್ದು ಸೇಮ್ ಗಾಡಿಗಳು, ಸೇಮ್ ವ್ಯಕ್ತಿಗಳು ತುಂಬ ಜನ ಇರ್ತಾರೆ. ಅವನು ಯಾವ ಗಾಡಿಯಲ್ಲಿ ಹೋಗ್ತಾನೆ, ಅದರಲ್ಲಿ ಯಾವ ಗಾಡಿಯಲ್ಲಿದ್ದಾನೆ, ಮತ್ತು ಅವನು ಒಂದೇ ಮನೆಯಲ್ಲಿ ವಾಸಿಸುವುದಿಲ್ಲ. ಅವನು ಒಂದು ದಿವಸ ಇದ್ದಲ್ಲಿ ಇನ್ನೊಂದು ದಿವಸ ಇರುವುದಿಲ್ಲ. ಇದನ್ನೆಲ್ಲ ಇವರು ಕಂಡು ಹಿಡಿದು ಅವನು ಮಲಗಿದ ಕೋಣೆಗೆನೇ ಮಿಸೈಲನ್ನು ಕಳಿಸಿ ಇತರರಿಗೆ ಹಾನಿಯಾಗದಂತೆ ಅವನನ್ನೇ ಅಮೆರಿಕಕ್ಕೂ ಕೂಡ ಆಗಲಿಲ್ಲ. ಉಗ್ರಗಾಮಿಯ ನಾಯಕನನ್ನು ಅವನು ತಲೆಮರೆಸಿಕೊಂಡಿದ್ದ.
ಭಯಂಕರ ಒಂದು ಚಾಣಕ್ಯವಂತನ ತಪ್ಪಿಸಿಕೊಳ್ಳುವುದರಲ್ಲಿ. ಕೆಲವು ಸರಿ ಏನು ಮಾಡ್ತಾ ಇದ್ದ ಗೊತ್ತಾ, ಈ ಬರೀ ತನ್ನ ಕಾರಲ್ಲಿ ತಾನು ಹೋಗ್ತಾ ಇರಲಿಲ್ಲ, ಅವನು ಯಾವುದೋ ಒಂದು ಸಾದ ವಾಹನದಲ್ಲಿ ಹೋಗ್ತಾ ಇದ್ದಂತೆ, ಸಾಧಾರಣ ವ್ಯಕ್ತಿಯಾಗಿ ಹೋಗ್ತಾ ಇದ್ದಂತೆ. ಜನರ ಮಧ್ಯೆನೇ ಹೋಗ್ತಾ ಇದ್ದ, ಗೊತ್ತೇ ಆಗ್ತಾ ಇರಲಿಲ್ಲ. ಇವರೆಲ್ಲ ಸ್ಟಡಿ ಮಾಡಿದ್ರು ದೇವರ ಸಹಾಯದಿಂದ. ನೋಡಿ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತೈತೆ ಎಂದು ಇಸ್ರಾಯೇಲ್ಯರೇ ಹೇಳಲಿ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಆ ದೇವರು ನಮಗೆ ತಿಳಿಯದ ಉಪಕಾರಗಳು ಅನೇಕ ಮಾಡಿದ್ದಾನೆ. ಗಾಡ್ ಇಸ್ ಗಾಡ್, ಹಿ ಇಸ್ ಆಲ್ ಮೈಟಿ, ಹಿ ಇಸ್ ಕಿಂಗ್ ಆಫ್ ಕಿಂಗ್, ಹಿ ಇಸ್ ಲಾರ್ಡ್ ಆಫ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತನು ಯೆಹೋವನು ನನಗಿದ್ದಾನೆ, ನಾನು ಭಯ ಪಡೆನು. ಇನ್ನೊಂದು ಕಡೆ ಹೇಗೆ ಹೇಳ್ತದೆ, ಯೆಹೋವನು ನಮಗಿದ್ದಾನೆ, ನಾನು ಯಾರಿಗೆ ಭಯ ಪಡುವೆನು, ಯಾರಿಗೆ ಹೆದರೇನು. ಹಲ್ಲೆಲೂಯ. ಡೋಂಟ್ ವರಿ, ಇದುವರೆಗೂ ನಡೆಸಿದ ದೇವರು ಇನ್ನು ಮುಂದೆ ಕೂಡ ನಮ್ಮನ್ನು ನಡೆಸುವಾತನು. ಹಲ್ಲೆಲೂಯ. ನಮ್ಮ ಜೀವಿತ, ನನ್ನ ಜೀವಿತ, ನಿಮ್ಮ ಜೀವಿತ, ನಾನು ನನ್ನ ಜೀವಿತದ ಕುರಿತಾಗಿ ಎಣಿಸುವುದಾದರೆ ಎಷ್ಟೋ ಪ್ಲ್ಯಾನ್ಗಳು ನನ್ನ ಮರ್ಡರ ಕುರಿತಾಗಿ ಆಗಿತ್ತು. ದೇವರು ಒಂದೊಂದು ಪ್ಲ್ಯಾನಿನಿಂದ ನನ್ನನ್ನು ತಪ್ಪಿಸಿದರು. ಒಂದು ಸಾರಿ ಆ ದಿನ ನಾನು ಕ್ರಿಸ್ತನನ್ನು ನಂಬಿಕೊಳ್ಳದೆ ಇದ್ದ ದಿನಗಳಲ್ಲಿ ನಾನು ನನ್ನ ವರ್ಕ್ಶಾಪಲ್ಲಿ ಫ್ರಂಟಲ್ಲಿದ್ದೆ, ಎಂಟ್ರೆನ್ಸಲ್ಲಿ ಒಂದು ಕಾರ್ ಬಂದು ಸಡನ್ನೇ ಗ್ಲಾಸ್ ಡೌನ್ ಆಯಿತು, ರಿವಾಲ್ವರ್ ಬಂತು. ನಾನು ಇಮ್ಮಿಡಿಯೇಟ್ ಒಳಗಿನವ್ರಿಗೆ ಹೇಳಿದರೆ, ನೀವು ನನ್ನ ನಿಮಿತ್ತ ನಿಮಗೆ ಗುಂಡು ಹಾರೋದು ಬೇಡ, ನೀವು ಏನು ಮಾಡಿ ಗೊತ್ತುಂಟ, ಅವಿತು ಕೂತ್ಕೊಳ್ರಿ. ನಾನು ಒಳಗೆ ಬಂದೆ. ನಮ್ಮದೊಂದು ಆವಾಗ ನಾವು ಸ್ವಲ್ಪ ಅದರಲ್ಲಿದ್ದವರು, ಪೈಪ್ ಬೆಂಡರ್ ಇತ್ತು, ಅದರಲ್ಲಿ ಹೆಡ್ ಉಂಟು ಪೈಪ್ ಬೆಂಡರಲ್ಲಿ, ಅದು ಒಂದು ತಲೆಗೆ ಬಿಟ್ಟರೆ ಹೋಗ್ತಾರೆ ಒಬ್ಬ ವ್ಯಕ್ತಿ. ಒಂದು ವೇಳೆ ನಾನು ಕೂಡ ಸೈಡಿಗೆ ನಿಂತೆ, ಅವರು ಇಳಿದುಕೊಂಡು ಬರುದಾದರೆ ನಾನು ನೋಟ್ ಹಾಕಿದ್ದೆ, ತಲೆಗೆ ಹೊಡಿಲಿಕ್ಕೆ ನೋಟ್ ಹಾಕಿದ್ದೆ. ದೇವರಿಗೆ ಸ್ತೋತ್ರ. ನಾವು ಒಳಗೆ ಹೋದದನ್ನು ನೋಡಿ ರಪ್ಪ ಗ್ಲಾಸ್ ಹಾಕ್ಕೊಂಡು ಹೋದರು. ಅದು ಯಾರು ವ್ಯಕ್ತಿ, ಯಾರು ಹಾಗೆ ಮಾಡಿಸಿದ್ದು ಎಲ್ಲ ಗೊತ್ತು ನಮಗೆ. ನಾನು ಎಣಿಸುವುದು ಆ ಟೈಮಲ್ಲಿ ದೇವರು ನನ್ನ ಸಂಗಡ ಇಲ್ಲದೆ ಹೋಗ್ತಾ ಇದ್ದಾರೆ. ಅವರು 3-4 ಜನ ಇದ್ದರು. ಬಂದು ಒಳಗೆ ಹೋಗಿದ್ರೆ ಎಲ್ಲರ ಹತ್ರ ಇರ್ತದೆ. ಇನ್ನೊಬ್ಬ ನನ್ನನ್ನು ಕಾರಲ್ಲಿ ಅಡಿಗೆ ಹಾಕಲಿಕ್ಕೆ ನೋಡಿದ, ಇನ್ನೊಬ್ಬ ನನ್ನನ್ನು ಸ್ಕೂಟರಲ್ಲಿ ಆಕ್ಸಿಡೆಂಟ್ ಮಾಡಲಿಕ್ಕೆ ನೋಡಿದ. ಆ ದಿನಮಾನಗಳಲ್ಲಿ ಸಣ್ಣ ಪ್ರಾಯದಲ್ಲಿ ವೈಮನಸ್ಸುಗಳು. ಅದು ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಗ ದೇವರನ್ನು ತಿಳಿದವನಲ್ಲ ನಾನು, ದೇವರಿಂದ ದೂರವಾಗಿ ಹೋಗಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ದೇವರು ಕಾಪಾಡಿದ್ದಾನೆ. ನಾನು ಎಣಿಸೋದು, ಈಗ ನನಗೆ ತಿಳಿಯದ ರೀತಿಯಲ್ಲಿ ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ. ಆತನ ಸಹಾಯ ಇಲ್ಲದಿದ್ದರೆ ನಾನು ಈ ರೀತಿಯಾಗಿ ಕ್ರಿಸ್ತನಿಗಾಗಿ ನಿಲ್ಲಕ್ಕೆ ಸಹ ಆಗ್ತಾ ಇರಲಿಲ್ಲ. ಹಾಲೆಲೂಯ. ಆತನ ಸಹಾಯ ಇಲ್ಲದಿದ್ದರೆ ಈ ರೀತಿ ನೀವು ಜೀವಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಲೆಲೂಯ. ಅದರಿಂದ ಒಂದು ಸಂತೋಷದ ಸಂಗತಿ ಏನಂದರೆ, ಆತನ ಹಸ್ತವೇ ನಿಮ್ಮನ್ನು ಮುಂದೆ ಕೂಡ ಪರಿಪಾಲಿಸ್ತದೆ, ಇನ್ನು ಮುಂದೆ ಕೂಡ ನಡೆಸ್ತದೆ. ಹಾಲೆಲೂಯ, 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 ಹಾಲೆಲೂಯ. ನನಗೆ ಯಾವಾಗಲೂ ಒಂದು ಧೈರ್ಯ ತರುವಂಥ ವಾಕ್ಯ. ಈ ಲೋಕದಲ್ಲಿ ಚಾಲೆಂಜ್ಗಳಿದೆ ಪ್ರಿಯರೇ. ದೇವರು ನಮ್ಮ ಜೊತೆ ಇದ್ರು ಕೂಡ. ನೋಡಿ, ಶಿಷ್ಯರ ಸಂಗಡ ದೋಣಿಯಲ್ಲಿ ಯಾರಿದ್ರು? ಯೇಸು ಸ್ವಾಮಿ ಇದ್ರು. ಬಿರುಗಾಳಿ ಬರಲಿಲ್ವಾ? ಶಿಷ್ಯರ ಸಂಗಡ ಯೇಸು ಸ್ವಾಮಿ ಇದ್ರು ಕೂಡ ಬಿರುಗಾಳಿ ಬರ್ತದೆ. ಆದರೆ ದೇವರಿಗೆ ಸ್ತೋತ್ರ, ಇರುವಂತ ಯೇಸು ಸ್ವಾಮಿ ಆ ಬಿರುಗಾಳಿಯನ್ನು ಅಡಗಿಸ್ಲಿಕ್ಕೆ ಶಕ್ತನು. ಹಲ್ಲೆಲೂಯ. ಅವರಿಗೆ ಸ್ವಲ್ಪ ಕಳವಳ ಆಯಿತು, ಅವರಿಗೆ ಸ್ವಲ್ಪ ಇದಾಯಿತು. ಯೇಸುವಿಗೇನೇ ಹೇಳಿದ್ರು ಅವರು, ಎಂತ ನಮ್ಮ ಕುರಿತಾಗಿ ನಿಮಗೆ ಚಿಂತೆ ಇಲ್ವಾ, ನೀನು ಮಲಗಿದ್ದೀಯಲ್ಲ ಅಂತ. ಆದರೆ ನಮ್ಮ ಈಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಹೇಳಬೇಕಾದ ಸಮಯದಲ್ಲಿ ಎದ್ದೇ ಹೇಳ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯ. ಒಂದು ಸಾಂಗ್ ಹೀಗೆ ಹೇಳ್ತದೆ, ಬಾರಿಸಮ್ಮ. ಅದ್ಭುತ ಮಾಡುವ ನಮ್ಮ ಜೀವಿತದಿ ನಿನ್ನನ್ನೇ ನಂಬಿರುವೆ యేసయ్య. ಅದ್ಭುತ ಮಾಡುವ ನನ್ನ ಜೀವಿತದಿ ನಿನ್ನನ್ನೇ ನಂಬಿರುವೆ యేసయ్య. ನಿನ್ನನ್ನೇ ನಂಬಿರುವೆನು, ನಿನ್ನಂತೆ ಯಾರು ಇಲ್ಲಪ್ಪ.
ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ನೋಡ್ರಿ, ಯೆಹೋವನು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗ್ತಾರೆ, ಆತನ ಹಾಗೆಗಾರರು ಬೆಂಗೊಟ್ಟು ಓಡಿ ಹೋಗ್ತಾರೆ. ಹಲ್ಲೆಲೂಯಾ. ಸ್ವಲ್ಪ ಸಮಯ ಆತನು ನಿದ್ರೆ ಮಾಡಿದವನಾಗಿ ಕಂಡ್ರೂ ಕೂಡ ಆತನು ಯಾವಾಗಲೂ ನಿದ್ರಿಸುವುದಿಲ್ಲ, ಆತನು ತೂಕಡಿಸುವುದಿಲ್ಲ, ಆತನು ಎದ್ದೇ ಹೇಳ್ತಾನೆ. ಬಿರುಗಾಳಿಯನ್ನು ಏನು ಮಾಡ್ತಾನೆ? ಶಾಂತ ಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಕೂಡ ಸೇವೆಲಿದ್ರು ಕೂಡ ಅನೇಕ ಬಿರುಗಾಳಿಗಳು, ಅನೇಕ ನೋಟಿಸ್ನ ಬಿರುಗಾಳಿಗಳು. ಮೊನ್ನೆಂದು ನೋಟಿಸ್ ಬಂದಿತ್ತು, ಹೈಕೋರ್ಟ್ನ ಲಾಯರ್ನ ನೋಟಿಸ್ನ ಬಿರುಗಾಳಿ ಬಾಂಬೆ ಪಟ್ಟಣದಿಂದ. ಹಲ್ಲೆಲೂಯಾ. ಡೋಂಟ್ ವರಿ, ಆತನು ಹೇಳೋ ಸಮಯದಲ್ಲಿ ಹೇಳ್ತಾನೆ, ಮಾಡೋ ಸಮಯದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ಆ ಸಾಂಗ್ ಉಂಟಲ್ಲ, ಹಾಕಿ ನೋಡುವ, ನಾವು ಅದನ್ನು ಹಾಡೋಣ. ನಮ್ಮ ಕರ್ತನ ಮೇಲೆ ನಾವು ಭರವಸೆಯಿಂದ ಹಾಡೋಣ. ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ. ನಿಮ್ಮನ್ನೇ ನಾವು ಹೇಳೋಣ ಬಾಯ್ಬಿಟ್ಟು, ನಿಮ್ಮನ್ನೇ ನಂಬಿ ಇರುವೆವು ಸ್ವಾಮಿ. ಸ್ವಾಮಿ, ನಮ್ಮ ಜೀವಿತ ಎಲ್ಲ ಪರಿಸ್ಥಿತಿಯಲ್ಲಿ ನಿಮ್ಮನ್ನೇ ನಂಬಿರುವೆವು ಸ್ವಾಮಿ. ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ. ನಿಮ್ಮನ್ನೇ ನಂಬುವೆವು ಏಸಪ್ಪ. ಹಲ್ಲೆಲೂಯಾ. ಹಾಡೋಣವಾ? ಆರ್ ಯು ರೆಡಿ? ಎಷ್ಟು ಜನ ರೆಡಿ ಇದ್ದೇರೆ? ಕೆಲವರು ಮಾತ್ರವಾ? ಒಂದಂತೂ ಸತ್ಯ, ಆತನು ನಮಗೆ ತಿಳಿಯದ ಹಾಗೆ ನಿನ್ನನ್ನು ಕಾಪಾಡಿದ್ದೇನೆ. ಇಲ್ಲದಿದ್ದರೆ ಯಾವಾಗಲೂ ನಮ್ಮ ಗತಿ ಮುಗಿದು ಹೋಗಬೇಕಿತ್ತು. ಹಲ್ಲೆಲೂಯಾ. ನಮ್ಮ ವಿರುದ್ಧವಾಗಿ ಕೈ ಎತ್ತುವವರ ಕೈಗಳನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ನಮ್ಮ ವಿರುದ್ಧವಾಗಿ ಮಾತಾಡುವಂಥ ಬಾಯಿಗಳನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ನಮ್ಮ ವಿರುದ್ಧವಾಗಿ ಆಲೋಚಿಸುವಂಥ ಮನಸ್ಸುಗಳನ್ನು ಸ್ಟಕ್ ಮಾಡಿದ್ದಾನೆ. ನಮಗೆ ಗೊತ್ತಿರುವುದಿಲ್ಲ ಇದೆಲ್ಲ. ಅಷ್ಟು ಮಾತ್ರವಲ್ಲ, ಒಂದೊಂದು ಸಣ್ಣ ನರನಾಡಿಗಳಲ್ಲಿ ಕೂಡ ಆರೋಗ್ಯ ಕೊಟ್ಟು ನಡೆಸಿದ್ದಾನೆ. ಹಲ್ಲೆಲೂಯಾ. ಗಾಡ್ ಇಸ್ ಗುಡ್. ಹಲ್ಲೆಲೂಯಾ. ಇದನ್ನೇ ನಾವು ಅರಿಕೆಯೋಪಾದಿಯಲ್ಲಿ ಹಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸ್ಟಾರ್ಟ್. ಕೈಗಳನ್ನು ತಟ್ಟುತ್ತೇನೆ. ಕಮಾನ್. ಸಂತೋಷ ಮುಖ ಅರಳಲಿ. ಕಮಾನ್. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ನಮ್ಮ ಸಂಗಡ ಆತನೇ ಇದ್ದಾನೆ ಪ್ರಿಯರೇ. ಆತನು ಕ್ರಿಸ್ತನಲ್ಲಿ ನಮ್ಮ ತಂದೆಯಾಗಿದ್ದಾನೆ, ಕ್ರಿಸ್ತನಲ್ಲಿ ನಮ್ಮ ಒಡೆಯನಾಗಿದ್ದಾನೆ. ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ಎಲ್ಲರೂ ಹಾಡಿ, ಎಲ್ಲರೂ ಹಾಡಿ. ಒಂದು ನಂಬಿಕೆನ ನಾವು ಹೇಳೋಣ. ಹಲ್ಲೆಲೂಯಾ. ಅದ್ಭುತ ಮಾಡಪ್ಪ, ಕೇಳಿಕೊಳ್ಳೋಣ. ಸ್ವಾಮಿ, ಅದ್ಭುತ ನೋಡಬೇಕಾಗಿದೆ. ಇದುವರೆಗೂ ಅದ್ಭುತ ಮಾಡಿ ನಡೆಸಿದಾತನೆ, ಇನ್ನೂ ಅದ್ಭುತ ನೋಡಬೇಕಾಗಿದೆ. ನಿಮ್ಮನ್ನೇ ನಂಬಿರುವೆ ಯೇಸಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು, ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು, ಎದುರು ನೋಡ್ತಾ ಕಾಯುತ್ತಾ ಇರುವೆವು. ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ. ಎಲ್ಲ ಹಾಡೋಣ. ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನ
ಸಹಿಸಿಕೊಂಡು ನಿನ್ನೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ಎಸ್ ಫಾದರ್, ಅವಮಾನವ ಸಹಿಸಿಕೊಂಡು ನಿನ್ನೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿಮ್ಮ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಕರ್ತನೆ, ನಿನ್ನ ಅದ್ಭುತಕ್ಕಾಗಿ ಎದುರು ನೋಡುತ್ತಿರುವಂತ ನಿನ್ನ ಮಕ್ಕಳ ಮೇಲಿನ ಕರುಣೆ ನಾನು ಕೇಳಿಕೊಳ್ತಾ ಇದ್ದೇನಪ್ಪ. ಓ ನಿನ್ನ ದಯೆ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಓ ಲೋರ್ಡ್, ಯೇಸಪ್ಪ, ನಿಮ್ಮನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ಒಂದು ಚರಣ, ಫಸ್ಟ್ ಚರಣ ಒಂದು. ನೀವೇನಾದರೂ ಮಾಡಬೇಕು. ಹೃದಯಪೂರ್ವಕವಾಗಿ ನೋಡ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎದುರು ನೋಡ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿನ್ನನ್ನೇ ನಂಬುವೆವು ಯೇಸಪ್ಪ. ನಿನ್ನನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿನ್ನನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿನ್ನನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಎಸ್ ಲಾರ್ಡ್, ಆ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿಗಾನೆ ಪಡಿಸಲು. ಎಸ್ ಲಾರ್ಡ್, ನಿಮ್ಮಂತೆ ಯಾರೂ ಇಲ್ಲ ಕರ್ತನೆ. ನಿಮ್ಮಂತೆ ಯಾರೂ ಇಲ್ಲ ಕರ್ತನೆ. ನಿಮ್ಮಂತೆ ಯಾರೂ ಇಲ್ಲ ಕರ್ತನೆ. ಸ್ತೋತ್ರ ಕರ್ತನೆ. ಇವತ್ತು ಸಭೆಯಾಗಿ ನಮ್ಮನ್ನು ಸೇರಿಸಿರುವುದಕ್ಕಾಗಿ ಸ್ತೋತ್ರಪ್ಪ. ನೀನು ನಮ್ಮ ಜೀವಿತದಲ್ಲಿ ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ದೇವರ ವಾಕ್ಯವನ್ನು ತೆಗೆಯೋಣ. 2ನೇ ಅರಸುಗಳು, ಅದರಲ್ಲಿ 5ನೇ ಅಧ್ಯಾಯ 1ರಿಂದ 15ನೇ ವಚನ. ಒಬ್ಬರು 2ನೇ ಅರಸು, ಅದರಲ್ಲಿ 5ನೇ ಅಧ್ಯಾಯ 1ರಿಂದ 15 ವಚನಗಳು. 2 ಅರಸು 5 ಅಧ್ಯಾಯ 1ನೇ ವಚನದಿಂದ 15 ವಚನಗಳು. ಒಬ್ಬರು ಸ್ಪಷ್ಟವಾಗಿ ಓದುವಾಗ ಸಭೆಯವರೆಲ್ಲರೂ ಅದನ್ನು ಕೇಳೋಣ. ಆಗ ಆ ಒಂದು ಸಬ್ಜೆಕ್ಟ್ ನಮಗೆ ಅರ್ಥ ಆಗ್ತದೆ. ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಎಲ್ಲರೂ ಕೇಳಿ, ಮಿಸ್ ಮಾಡ್ಕೊಳ್ಬೇಡಿ. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದೂ ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು.
ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ ಇದು ಎಂಥ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ರಥರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆಯೇ ನಿಂತನು. ಎಲೀಷನು ಅವನಿಗೆ ಹೋಗಿ, ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು? ಅವನು ಹೇಗೋ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರನ್ನು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು. ದಮಸ್ಕದ ಅಬಾನ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲ ಹೊಳೆಗಳಿಗಿಂತ ಉತ್ತಮವಾಗಿದೆಯಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದಿರಲ್ಲ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ವಂಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದ. ಸಾಕು. ಹಾಲೆಲೂಯ, ಹಾಲೆಲೂಯ. ಒಂದು ದೇಶದವರಲ್ಲಿ ದೇವರ ಮಹಿಮೆ ಕಂಡು ಬಂದಂಥ ಒಂದು ವಿಧವನ್ನು ಈ ಭಾಗದಲ್ಲಿ ಗುರುತಿಸ್ಕೊಳ್ಬೋದು. ನಾವು ಓದಿದಂಥ ಭಾಗದಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಯಾರೆಲ್ಲ ನಾವು ಓದಿದಾಗ ಯಾರೆಲ್ಲ ನಮ್ಮ ಗ್ರಹಿಕೆಗೆ ಬಂದರು? ಇಲ್ಲೊಬ್ಬ ನಾಮಾನ ಮತ್ತು ಅವನ ಸೇವಕರನ್ನು ನಾವು ಗುರುತಿಸಿಕೊಂಡೆವು. ಆಮೇಲೆ ಯಾರೆಲ್ಲ ಇದ್ದರು? ನಾಮಾನನ ಅರಸನನ್ನು ನಾವು ಗುರುತಿಸಿಕೊಂಡೆವು, ಇಸ್ರಾಯೇಲ್ಯರ ಅರಸನನ್ನು ಕೂಡ ಗುರುತಿಸಿಕೊಂಡೆವು. ಮತ್ತು ಯಾರನ್ನು ಗುರುತಿಸಿಕೊಂಡೆವು? ಅಲ್ಲಿ ಇಸ್ರಾಯೇಲ್ನಿಂದ ಕರ್ಕೊಂಡು ಹೋದದಲ್ಲ, ಎಳೆದುಕೊಂಡು ಹೋದಂಥ ಆ ಹುಡುಗಿಯನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ಎಲೀಷನನ್ನು ಕಾಣ್ತಾ ಇದ್ದೇವೆ. ಇನ್ನೊಮ್ಮೆ ಹೇಳ್ತೇನೆ, ಯಾರೆಲ್ಲ ಈ ಭಾಗದಲ್ಲಿ ಕಾಣ್ತಾ ಇದ್ದಾರೆ ಇವತ್ತು ಓದಿದಂಥ ವೇದ ಭಾಗದಲ್ಲಿ? ಒಂದನೇದಾಗಿ ನಾಮಾನ, ಮತ್ತು ಕೆಳಗಿನ ಲಾಸ್ಟ್ಗೆ ನೋಡುವಾಗ ಅವನ ಸೇವಕರು ಕೂಡ ಕಾಣ್ತಾರೆ. ಓಕೆ, ನಾಮಾನ ಸೇವಕರು. ಅರಸನು, ನಾಮಾನನ ಅರಸನು ಕಾಣ್ತಾ ಇದ್ದಾನೆ, ಇಸ್ರಾಯೇಲ್ನ ಅರಸನು ಕಾಣ್ತಾ ಇದ್ದಾನೆ, ಮತ್ತು ಇಸ್ರಾಯೇಲ್ನ ಹುಡುಗಿ ಕಾಣ್ತಾ ಇದ್ದಾಳೆ ಈ ವೇದ ಭಾಗದಲ್ಲಿ. ಮತ್ತು 5ನೇ ವ್ಯಕ್ತಿ ಎಲೀಷ ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ನಾಮಾನ, ಇಬ್ಬರು ಅರಸರು, ನಾಮಾನನ ಅರಸ, ಇಸ್ರಾಯೇಲ್ನ ಅರಸ, ಇಸ್ರಾಯೇಲ್ನ ಹುಡುಗಿ ಎಲೀಷ. ಹಲ್ಲೆಲೂಯಾ. ಹೇಗೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾಮಾನ ಯಾರಿವ? ನಾಮಾನ ಕುಷ್ಠ ರೋಗಿ ಆಗಿದ್ದಂಥ ಒಬ್ಬ ನಾಮಾನ. ಅವ ಸುರಿಯ ದೇಶದವ, ಅನ್ಯ ದೇಶಸ್ಥ.
ಈ ಕುಷ್ಠ ರೋಗದ ಕುರಿತಾಗಿ ನೋಡೋದಾದ್ರೆ ಇದು ಬಾಹ್ಯವಾಗಿ ಸ್ಕಿನ್ನಲ್ಲಿ ಕಂಡು ಬರುವಂಥ ಒಂದು ಕಲೆಗಳು ಕುಷ್ಠರೋಗ ಅಲ್ವಾ. ಒಂದು ವೇಳೆ ಅವನು ಇಸ್ರಾಯೇಲ್ ವಂಶಸ್ಥನಾಗಿರೋದಾದರೆ ಅವನಿಗೆ ಕಟ್ಟುಪಾಡುಗಳು ಇರ್ತಾ ಇದ್ವು. ಏನು? ಪಾಳಯದಿಂದ ಹೊರಗೆ, ಮನೆಯಿಂದ ಹೊರಗೆ. ಯಾರ ಒಂದು ಶರೀರದಲ್ಲಿ ಕುಷ್ಠರೋಗಗಳು ಕಂಡು ಬರೋದಾದರೆ ಅವರಿಗೆ ಒಂದು ಕಷ್ಟದ ಒಂದು ಸಂದರ್ಭ. ಅದು ಏನು ಗೊತ್ತುಂಟ? ತಮ್ಮ ಫ್ಯಾಮಿಲಿಯಿಂದ ಹೊರಗೆ ಹೋಗಬೇಕು, ತಮ್ಮ ಪಟ್ಟಣದಿಂದ ಹೊರಗೆ ಹೋಗ್ಬೇಕು, ತಮ್ಮ ಜನರಿಂದ ಹೊರಗೆ ಹೋಗ್ಬೇಕು. ಪಾಳ್ಯದ ಹೊರಗೆ ಇದ್ದುಕೊಂಡು ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಕೂಗುತ್ತಾ ಇರಬೇಕು. ನಾನು ಯಾರು ದೂರದಲ್ಲಿ ಯಾರಾದರೂ ಬರ್ತಾ ಇದ್ರೆ ಅವ್ರಿಗೆ ಕೇಳಿಸುವಾಗ ಕೂಗ್ಕೊಳ್ಬೇಕು, ಬರಬೇಡಿ, ನಾನು ಅಶುದ್ಧ, ನಾನು ಅಶುದ್ಧ, ನಾನು ಅಶುದ್ಧ ಅಂತ. ಇಸ್ರಾಯೇಲರಲ್ಲಿ ಇಂಥ ಎಲ್ಲ ಕಟ್ಟುಪಾಡಿತ್ತು. ಅದೊಂಥರ ನೀವು ಅರ್ಥ ಮಾಡ್ಕೊಳ್ರಿ. ಒಂದು ಕಡೆ ರೋಗದ ಭೀಕರತೆ, ಇನ್ನೊಂದು ಕಡೆ ಆ ರೋಗದ ನಿಮಿತ್ತಾಗಿ ಉಂಟಾಗುವಂಥ ಹರ್ಟ್ನೆಸ್, ಆ ನೋವು, ಅದು ತುಂಬ ವಿಶೇಷವಾದದ್ದು. ಆದರೆ ಒಬ್ಬ ಅನ್ಯ ವ್ಯಕ್ತಿ ಆಗಿದ್ದ, ಇನ್ನೂ ಕೂಡ ಅನ್ಯ ವ್ಯಕ್ತಿ ಆದದ್ರಿಂದ ಅನ್ಯರಲ್ಲಿ ಅದೆಲ್ಲ ಅಷ್ಟು ಪರಿಗಣನೆ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಅವನು ಇನ್ನೂ ಕೂಡ ಸೈನ್ಯದಲ್ಲಿದ್ದಾನೆ ಅಲ್ವಾ. ಆರಾಮ್ಯರ ಅರಸನು, ಸುರಿಯ ದೇಶಕ್ಕೆ ಸಂಬಂಧಪಟ್ಟವರು ಅಲ್ಲಿ ಸೈನ್ಯದಲ್ಲಿದ್ದಾರೆ. ಈ ಸೈನ್ಯದಲ್ಲಿ ಏನು ಗೊತ್ತಲ್ಲ, 1ನೇ ವಚನವನ್ನು ನೋಡುವಾಗ ನಾಮಾನನೆಂಬೊಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು, ಇದೊಂದು ಬಹಳ ವಿಶೇಷ ಅಲ್ಲ? ಅನ್ಯ ದೇಶಸ್ಥ, ಅನ್ಯ ರಾಜನ ಒಡನೆ ಇರುವಂಥ ಸೇನಾಧಿಪತಿ. ನಮಗೆ ಆಶ್ಚರ್ಯ ಆಗ್ತದೆ, ಅರೆ ಯೆಹೋವನೇ ಜಯವನ್ನು ಕೊಡುವಾತನು. ಯಾಕಂದರೆ ಒಂದು ತಿಳ್ಕೊಳ್ಳಿ, ಯೆಹೋವನ ಹೊರತು ಬೇರೆ ದೇವರು ಇಲ್ಲವೇ ಇಲ್ಲ. ಒಂದು ಉದ್ದೇಶ ಉಂಟು. ದೇವರಲ್ಲಿ ಏನಾದರೂ ಕಾರ್ಯ ಮಾಡಿರೋದಾದರೆ, ಇವರಿಗೆ ಅಲ್ಲಿ ಜಯವನ್ನು ಕೊಡ್ತಾ ಇದ್ದಿರೋದಾದರೆ ಅದೆಲ್ಲ ಉದ್ದೇಶದ ಮೇಲೆ ನಡೀತಾ ಉಂಟು. ಓಕೆ, ಇರಲಿ. ಆ ಉದ್ದೇಶವನ್ನು ನಾನು ಹೇಳೋದಕ್ಕೆ ಇಲ್ಲಿ ಇವತ್ತು ನಾನು ಅದನ್ನು ಆರಿಸಿಕೊಳ್ಳಿಲ್ಲ. ಬಟ್ ಅದರಲ್ಲಿರುವಂಥ ಒಂದು ದೇವರ ಮಹಿಮೆ ಕಂಡು ಬಂದ ರೀತಿ ಹೇಗೆ ಎಂಬುದರ ಕುರಿತಾಗಿ ನಾನು ವರ್ಣಿಸಬೇಕಂತ ಇಷ್ಟಪಟ್ಟಿದ್ದೇನೆ. ಹಾಲೆಲೂಯ. ಇವನ ಮುಖಾಂತರವಾಗಿ ಆರಾಮರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು, ಸನ್ಮಾನ ಯೋಗ್ಯನೆಂದು ಎಣಿಸ್ತಾ ಇದ್ದನು. ಹಾಲೆಲೂಯ. ನೋಡಿ, ಅನ್ಯ ದೇಶಸ್ಥ, ಅನ್ಯ ಅರಸರ ಕೈಯಲ್ಲಿ ಸೇನಾಧಿಪತಿ ಆಗಿರೋದಾದರೂ ಕೂಡ ಅವನು ಮುಂದಕ್ಕೆ ಹೋಗುವಾಗ ಎಲ್ಲ ಎಂತ ಗೊತ್ತುಂಟ, ಜಯ ಆಗ್ತಾ ಇತ್ತು. ಅವನಿಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಜಯ ಆಗ್ತಾ ಇತ್ತು. ಹಾಲೆಲೂಯ. ಯಾರು ಜಯ ಕೊಡ್ತಾ ಇದ್ದದ್ದು? ಯೆಹೋವನು. ಜಯ ಕೊಡಲಿಕ್ಕೆ ಒಬ್ಬನಿಂದ ಮಾತ್ರ ಸಾಧ್ಯವಿದೆ. ಆ ಒಬ್ಬನು ಯಾರಂದ್ರೆ ಬೇರೆ ಯಾರಲ್ಲ, ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಸರ್ವಶಕ್ತನು. ಆತನಿಂದ ಮಾತ್ರ ಜಯ ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆತನ ಹೆಸರೇ ಏನು ಕರೀತಾರೆ? ಯೆಹೋವ, ಯೆಹೋವ, ಯೆಹೋವ ನಿಸ್ಸಿ. ನಮ್ಮ ದೇವರು ಜಯಪ್ರದವಾದ ದೇವರು, ಜಯ ಕೊಡುವ ದೇವರು. ಹಲ್ಲೆಲೂಯಾ. ಕನ್ನಡ ಸಂಗೀತಗಾರರು ಒಂದು ಸಂಗೀತ ರಚನೆ ಮಾಡಿದ್ದಾರೆ. ಏನು? ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಕೊಟ್ಟಂತ ಬರೆಯಲಿ, ಇಲ್ಲಿ ಕೊಡುವ ಅಂತ ಬರೆದಿದೆ. ಅನೇಕ ಜಯಗಳನ್ನು ನಾವು ಮುಂದೆ ಕಾಣಬೇಕಾಗಿದೆ. ಆ ಜಯವನ್ನು ಕೊಡುವಂಥದ್ದು ಯಾರು ಗೊತ್ತುಂಟ? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಯೆಹೋವನೇ. ಯಾಕಂದರೆ ಆತನ್ನೇ ಸೈನ್ಯಗಳ ಕರ್ತನು, ಸೈನ್ಯಗಳ ಕರ್ತನಾಗಿದ್ದಾನೆ. ನೋಡ್ರಿ, ನನಗೆ ಒಂದು ವಾಕ್ಯ ನೆನಪು ಬರ್ತಾವೆ, ನೋಡು ಅಲ್ಲಿ ಉಂಟ ನೋಡುವ. 46ನೇ ಕೀರ್ತನೆಯಲ್ಲಿ, 46ನೇ ಕೀರ್ತನೆಯಲ್ಲಿ ಸ್ವಲ್ಪ ಓದ್ತಾ ಹೋಗಿ. 46 ಕೀರ್ತನೆಯಲ್ಲಿ ಅಲ್ಲಿ ನಾವು ನೋಡುವಾಗ ಹೇಳ್ತೇನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಎಂತಂತೆ? ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಆದದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿಯದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಓಕೆ, ಅಲ್ಲಿ ನೇರವಾಗಿ 10ನೇ ವಚನ ಓದಿರಿ.
ಬಿಡಿರಿ, ನಾನೇ ದೇವರು. ಬಿಡಿರಿ, ನಾನೇ ದೇವರು. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸರ್ವಾಧಿಪತಿ ನಾನೇ. ಹಲ್ಲೆಲೂಯಾ. ನಮ್ಮ ಅಧಿಪತಿಯಲ್ಲಿ ದೊಡ್ಡ ಸೈನ್ಯಗಳು ಕೂಡ ಇದೆ, ಪರಲೋಕದ ಸೈನ್ಯಗಳು ಕೂಡ ಇದೆ. ಅವನೇ ಸರ್ವಾಧಿಪತಿ, ಅವನೇ ಯುದ್ಧದಲ್ಲಿ ಜಯ ಹೊಂದುವಾತನು. ಆತನನ್ನು ಮೀರುವಂಥ ಯಾವುದೇ ಶಕ್ತಿಗಳು ಹುಟ್ಟಲಿಲ್ಲ, ಹುಟ್ಟಲಿಕ್ಕೆ ಆಗುವುದು ಕೂಡ ಇಲ್ಲ. ಹೌದಲ್ವಾ? ಹೌದಲ್ವಾ? ಆದ್ದರಿಂದ ನೋಡಿ, ಅಂಥ ಸರ್ವಾಧಿಪತ್ಯವುಳ್ಳಂಥ ದೇವರೇ ಯಾರಿಗೆ? ನಾಮಾನನಿಗೆ ಜಯವನ್ನು ಕೊಡ್ತಾ ಇದ್ದ ಅಲ್ವಾ? ಅದರ ಹಿಂದೆ ಒಂದು ಉದ್ದೇಶ ಉಂಟು. ಇರಲಿ, ನಾವು ಮುಂದಿನ ವಚನ ನಾವು ಓದುವಾಗ, 5ನೇ ಅಧ್ಯಾಯ 2ನೇ ವಚನ ಓದುವಾಗ, ಓಕೆ. ಆದರೆ ಅವನ ಪರಿಸ್ಥಿತಿ ಹೇಗಿತ್ತಂತೆ? 2 ಅರಸು 5ನೇ ಅಧ್ಯಾಯ 2ನೇ ವಚನ. ಅವನ ಪರಿಸ್ಥಿತಿ 2ನೇ ಅರಸು 5ನೇ ಅಧ್ಯಾಯ 2ನೇ ವಚನ. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ, ಅಲ್ಲ, 1ನೇ ವಚನದ ಕೆಳಗಿನ ಭಾಗ ನೋಡಿ. 1ನೇ ವಚನ ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದೂ ಎಣಿಸುತ್ತಿದ್ದ. ಇಲ್ಲೊಂದು ಗಮ್ಮತ್ ನೋಡಿ. ಅರಸನ ದೃಷ್ಟಿಗೆ ಮಹಾಪುರುಷನಾಗಿ ಯಾರು ಕಾಣ್ತಾ ಇದ್ದಾನೆ? ನಾಮನ ಕಾಣ್ತಾ ಇದ್ದಾನೆ. ನಿಜವಾಗಿ ಹೇಳಿ, ನಾಮನ ಮಹಾಪುರುಷನ ಅಥವಾ ದೇವರು ಮಹಾನ? ದೇವರ ಸಹಾಯ ಇಲ್ಲದಿದ್ದರೆ ಯಾರು ಕೂಡ ಯಾವುದೇ ಸ್ಥಾನದಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮಹಾಪುರುಷನ ಸ್ಥಾನ ಸಿಕ್ಕಿದ್ದು ಯಾರಿಗೆ? ಇವನಿಗೆ. ಇವನ್ ಮಹಾನ್ ಎಂಬುದಾಗಿ, ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸ್ತಿದ್ದಾನು. ಸನ್ಮಾನ ಯೋಗ್ಯನೆಂದು ಎಣಿಸ್ತಾ ಇದ್ದನು. ಆದರೆ ಪರಾಕ್ರಮಿಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಎಲ್ಲ ಒಂದು ಅರಸನ ಕಣ್ಣು ಮುಂದೆ ಸನ್ಮಾನ ಯೋಗ್ಯನಾಗಿದ್ದರೂ ಕೂಡ ಅವನಲ್ಲಿ ಒಂದು ರೋಗ ಆಳ್ತಾ ಇತ್ತು, ಅದು ಕುಷ್ಠರೋಗ. ಅಂತ ಸಂದರ್ಭದಲ್ಲಿ ನೋಡ್ರಿ, 2ನೇ ವಚನ ಓದ್ರಿ. ಅಲ್ಲಿ ಬರ್ದಿದೆ, ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. 3ನೇ ವಚನ. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. 2 ಮತ್ತು 3ನೇ ವಚನದಲ್ಲಿ ಓದುವಾಗ ನೋಡಿ, ಅದೇ ನಾಮಾನ ಇಸ್ರಾಯೇಲ್ಯರನ್ನು, ಅವರು ಬೇರೆ ಬೇರೆ ಪ್ರಾಂತ್ಯಗಳನ್ನು ಅಥವಾ ಪಟ್ಟಣಗಳನ್ನು ಹೋಗಿ ಸುಲಿಗೆ ಮಾಡಿಬಿಡುವಂಥ ಅಭ್ಯಾಸ, ಲೂಟಿ ಮಾಡಿಕೊಂಡು ಬರೋದು. ಆ ಟೈಮಲ್ಲಿ ಇಸ್ರಾಯೇಲಿಗೆ ಹೋಗಿದ್ದಾನೆ ನಾಮಾನ, ಅರಸನ ಪರವಾಗಿ ಹೋಗಿ ಲೂಟಿ ಮಾಡಿಕೊಂಡು ಬರುವಾಗ ಇಸ್ರಾಯೇಲಲ್ಲಿದ್ದಂಥ ಒಬ್ಬಳು ಹೆಣ್ಣು ಮಗಳನ್ನು ಎಳ್ಕೊಂಡು ಬಂದಿದ್ದಾನೆ. ಕರ್ಕೊಂಡು ಬಂದದಲ್ಲ, ಎಳ್ಕೊಂಡು ಬಂದಿದ್ದಾನೆ ಅಲ್ವಾ? ಅಲ್ಲಿ ಏನು ಆಕೆ ಕುರಿತಾಗಿ ಏನು ವರ್ಡ್ ಬರ್ದಿದೆ ನೋಡಿ, 2ನೇ ವಚನ. ಒಂದು ಸಾರಿ ಸುಲಿಗೆ ಮಾಡೋದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಅಂದರೆ ಹೇಗೆ ಹಿಡ್ಕೊಂಡು ಬರುವಂಥ ಘಟನೆಯನ್ನು ಒಂದು ಆಲೋಚನೆ ಮಾಡ್ರಿ. ಹೇಗಿರ್ತಾರೆ ಹಿಡ್ಕೊಂಡು ಬರೋದು? ಎಳ್ಕೊಂಡೆಲ್ಲ ಬರೋದು, ಅವರನ್ನು ವಶಕ್ಕೆ ತಗೊಳ್ಳೋದು. ಎಷ್ಟೋ ಜನರನ್ನು ಕೊಂದಿದ್ದಾರೆ, ನಾಶಪಡಿಸ್ತಾರೆ, ಹಾಳುಧೂಳು ಮಾಡಿದ್ದಾರೆ ಪಟ್ಟಣವನ್ನು. ಅದರ ಮಧ್ಯದಲ್ಲಿ ಸಿಕ್ಕವರನ್ನು ತಮಗೆ ಯಾರು ಬೇಕೋ ಅವರನ್ನು ಎಳ್ಕೊಂಬರ್ತಾರೆ. ನನಗೆ ಬಹಳ ಬೇಸರ ತಂದಂಥ ವಿಚಾರಗಳು ನೀವು ಗಮನಕ್ಕೆ ತಂದುಕೊಂಡಿದ್ದೀರ ಗೊತ್ತಿಲ್ಲ. ಯುದ್ಧಗಳೆಲ್ಲ ನಡೀತದಲ್ಲ, ಯುದ್ಧಗಳೆಲ್ಲ ಒಂದು ಸಮಯದಲ್ಲಿ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಎಲ್ಲ ನಡೀತಾ ಇತ್ತು. ಹಾಗೆ ಬೇರೆ ಬೇರೆ ಕಂಟ್ರಿಗಳ ಯುದ್ಧ ನಡೀತಾ ಇದೆ. ಆ ಟೈಮಲ್ಲಿ ಒಂದು ದೇಶದ ಮಿಲಿಟ್ರಿಯವರು ಇನ್ನೊಂದು ದೇಶಕ್ಕೆ ಹೊಕ್ಕಾಗ ಯವನಸ್ಥ ಹೆಣ್ಣು ಮಕ್ಕಳ ಮೇಲೆ ಸಿಕ್ಕಿದರೆ ಅವರನ್ನು ಕೊಲ್ಲುವುದಿಲ್ಲ, ಅವರ ಎದುರಲ್ಲಿ ಅವರ ಮನೆಯಲ್ಲಿ ಕೊಲ್ತಾರೆ. ಈಚೆ ತಂದು ಅವರ ಲೈಫನ್ನು ಹಾಳು ಮಾಡಿಬಿಡ್ತಾರೆ, ಮತ್ತೆ ಕೊಂದು ಬಿಡುವುದು. ಅವರನ್ನು ಹೇಳ್ಕೊಂಡು ಮನೆಯವರ ಎದುರಲ್ಲಿ ಹೇಳ್ಕೊಂಡು ಬಂದು ಎಷ್ಟೋ ದಿವಸ ತಮ್ಮ ಸಂಗಡಲ್ಲಿ ತಮ್ಮ ಪಾಳ್ಯದಲ್ಲಿ ಇಟ್ಟುಕೊಂಡು ಚಿತ್ರಹಿಂಸೆ ಕೊಟ್ಟು ಅವರನ್ನು ಕೊಲ್ಲೋದು. ಹಾಗಾದರೆ ಇದು ಈಗಿನ ಕಾಲ. ಆಗಿನ ಕಾಲ ಹೇಗಿತ್ತು ಗೊತ್ತಿಲ್ಲ. ಆ ಹುಡುಗಿಯನ್ನು ಏನು ಮಾಡಿದ್ದಾರೆ ಗೊತ್ತುಂಟಾ? ಸುಲಿಗೆಗೋಸ್ಕರ ಹೋಗಿ ಬರುವಾಗ ಆ ಹುಡುಗಿಯನ್ನು ಹಿಡಿದುಕೊಂಡು ತಂದಿದ್ದಾರೆ. ನೀವು ಎಣಿಸಿ, ಒಂದು ಕಡೆ ದೇವರ ವಾಗ್ದಾನದ ಪ್ಲೇಸ್ ಅದು ಇಸ್ರಾಯೇಲ್, ಆಶೀರ್ವಾದದ ಒಂದು ನೆಲೆ, ಅದರಿಂದ ಜಬರ್ದಸ್ತಿ ಹೊರಗೆ ತರ್ತಾ ಇದ್ದಾರೆ. ಇನ್ನೊಂದು ಕಡೆ ತಾನು ಹುಟ್ಟಿ ಬೆಳೆದು ಬಂದಂಥ ಕುಟುಂಬ,
ಅವರನ್ನ ಮರ್ಡರ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ, ಇಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಇವಳನ್ನ ಜೀವಂತವಾಗಿ ತರ್ತಾ ಇದ್ದಾರೆ. ತಂದು ನಾಮಾನ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ನಾಮಾನ ತನ್ನ ಪತ್ನಿಗೆ ದಾಸಿಯನ್ನಾಗಿ ಕೊಡ್ತಾ ಇದ್ದಾನೆ. ಹೌದಾ? 3ನೇ ವಚನ ನೋಡ್ರಿ. ಒಬ್ಬ ಹುಡುಗಿಯನ್ನು ಹಿಡ್ಕೊಂಡು ಬಂದರು, ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದ್ಲು. ನೋಡಿ ಎಷ್ಟು ಹರ್ಟ್ನೆಸ್, ಎಷ್ಟು ಬೇಸರ. ಆಕೆ ಕೂಡ ಎಲ್ಲಿದ್ಲು? ವಾಗ್ದಾನ ಪ್ರದೇಶದಲ್ಲಿದ್ಲು, ಇಸ್ರಾಯೇಲ್ ವಂಶದಲ್ಲಿದ್ಲು, ದೇವರ ಪ್ರಾಮಿಸ್ ಅವರಿಗಿತ್ತು. ಆದರೆ ಒಂದು ಕ್ಷಣ ಆಕೆಯ ಸ್ಥಿತಿಗತಿಗಳನ್ನು ನೋಡುವುದಾದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿಕೊಳ್ಳುವಂಥ ಒಂದು ಸಂದರ್ಭ. ಅರೆ, ನಾನು ದೇವರನ್ನು ನಂಬಿದೆ, ಯಾಕೆ ಹೀಗಾಯ್ತು ಅನ್ನುವಂಥ ಒಂದು ಸಂದರ್ಭ ಆಕೆದಿತ್ತು. ಆದರೆ ಅಲ್ಲಿ ದಾಸಿಯಾಗಿ ಹೋದರೂ ಕೂಡ ಆಕೆಯ ವರ್ತನೆ ನೋಡಿ, ನೆಗೆಟಿವ್ ಆಗಿ ಆಕೆ ವರ್ತಿಸಿದ್ದು ಕಾಣಲೇ ಇಲ್ಲ. ನೆಗೆಟಿವ್ ಅಂದರೆ ತನ್ನನ್ನು ನೋಡಿ ಒಂದು ಕಡೆ ತನ್ನ ದೇವರ ಕುರಿತಾಗಿ ನೋವು, ಇನ್ನೊಂದು ಕಡೆ ತನ್ನನ್ನು ಜಬರ್ದಸ್ತಿ ಹೇಳ್ಕೊಂಡು ಬಂದವರ ಕಡೆ ನೋವು, ಎರಡೂ ಕಾಣುವುದಿಲ್ಲ ಆಕೆ ಹತ್ರ. ಹೇಗೆ ಗುರುತಿಸ್ಕೊಳ್ಬೋದು ಗೊತ್ತುಂಟ? 4ನೇ ವಚನದಲ್ಲಿ 3ನೇ ವಚನದಲ್ಲಿ ನೋಡುವಾಗ ಗೊತ್ತಾಗ್ತದೆ. ಅಲ್ಲಿ ಆಕೆ ಹೇಳ್ತಾಳೆ, ತನ್ನನ್ನು ದಾಸಿಯನ್ನಾಗಿ ಯಾರು ಇಟ್ಕೊಂಡಿದ್ದಾರ ಆ ಮನೆಗೆ ಹಿತವನ್ನೇ ಬಯಸ್ತಾ ಇದ್ದಾಳೆ. ಇದರಲ್ಲಿ ಗೊತ್ತಾಗ್ತದೆ ತಮ್ಮನ್ನು ಎಳೆದುಕೊಂಡು ಬಂದವರ ಕುರಿತಾಗಿ ಕೂಡ ಹರ್ಟ್ನೆಸ್, ನೋವು, ಕ್ಷಮಾಪಣೆ ಇಲ್ಲದ ಹೃದಯದಲ್ಲಿ ಆಕೆ ಇರಲಿಲ್ಲ. ತನ್ನ ದೇವರ ಕುರಿತಾಗಿ ಕೂಡ ಆಕೆ ನೋವಿಗೆ ಒಳಗಾಗಲಿಲ್ಲ. ನೋಡ್ರಿ, ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠ ರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ವಾವ್! ಈ ಸ್ಟೇಟ್ಮೆಂಟ್ ನಮಗೆ ಏನು ತೋರಿಸ್ತಾರೆ ಗೊತ್ತುಂಟ? ತಾನು ಯಾವ ಪಟ್ಟಣದಲ್ಲಿ ಯಾವ ದೇವರನ್ನು ನಂಬ್ತಾ ಇದ್ನೋ, ಈಗ ನನಗೆ ಸಹಾಯ ಇಲ್ಲದ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ, ಕತ್ತಲೆ ಕಾಣ್ತಾ ಇದ್ದೇನೆ. ಆದರೆ ಆ ದೇವರ ಕುರಿತಾಗಿ ಕೂಡ ಏನು ನೋವಿಲ್ಲ. ಇನ್ನೊಂದು ಕಡೆ ನೋಡೋದಾದರೆ ತಮ್ಮನಿಗೆ ಅನ್ಯಾಯ ಮಾಡಿದ್ದಾರೆ, ತಮಗೆ ಮೋಸ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅವರ ಕುರಿತಾಗಿ ಕೂಡ ಕಹಿತನ ಇಲ್ಲ. ಈಕೆ ಮಾಡಿದೇನು ಗೊತ್ತುಂಟ? ಆಕೆ ಮಾಡಿದ ಒಂದೇ ಒಂದು, ಅವರ ಹಿತವನ್ನು ಬಯಸಿದರು. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡುವಾಗ, ಹೊಸ ಒಡಂಬಡಿಕೆ ನೋಡುವಾಗ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾರಿಂದ ಹಿಂಸೆ ಆಗ್ತಾ ಉಂಟು, ಯಾರಿಂದ ನೋವಾಗ್ತಾ ಉಂಟು, ನಾನು ಎಣಿಸ್ತೇನೆ ಆ ಲೇಡಿಗೆ ಎಷ್ಟು ನೋವಾಗಿರ್ಬೋದು. ಲೂಟಿ ಮಾಡ್ಕೊಂಡು ಬರುವಾಗ ಯಾವ ರೀತಿ ಆಕೆಯನ್ನು ತಂದಿದ್ದಾರೆ ಗೊತ್ತಿಲ್ಲ ನಮಗೆ. ಒಳ್ಳೆ ರೀತಿಯಲ್ಲಿ ಸಂಭ್ರಮದಿಂದ ತರುವುದಿಲ್ಲ, ತರ್ತಾರ, ಹೇಳ್ಕೊಂಡೆಲ್ಲ ಕಟ್ಟಿಕೊಂಡೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅಂಥ ನೋವಿಗೆ ಒಳಗಾದಂಥ ಮಗಳು ಯಾರಿಂದ ನೋವಾಗಿದೆಯೋ ಅವರನ್ನೂ ಕೂಡ ಶಪಿಸ್ತಾ ಇಲ್ಲ, ಅವರ ಕುರಿತಾಗಿ ಹೇಟ್ರೆಡ್ನೆಸ್ಸಿಂದ ತುಂಬಿಕೊಳ್ಳಿಲ್ಲ, ಹರ್ಟ್ನೆಸ್ಸನ್ನು ಇಟ್ಕೊಳ್ಳಿಲ್ಲ ಒಳಗೆ. ಅದರ ಬದಲಾಗಿ ತಾನು ಯಾವ ಸ್ಥಿತಿಯಲ್ಲಿ ಎಲ್ಲಿ ಹೋದ್ನೋ ಅಲ್ಲಿಯ ಹಿತವನ್ನೇ ಬಯಸಿದ್ಲು. ದೇವರು ದೇವರ ವಾಕ್ಯದಲ್ಲಿ ಒಂದು ಕಡೆ ಹೀಗೆ ಉಂಟು, ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದನೋ ಆ ಪಟ್ಟಣದ ಕ್ಷೇಮವನ್ನು ಹಾರೈಸಿ ಆ ಪಟ್ಟಣಕ್ಕಾಗಿ ಪ್ರಾರ್ಥಿಸಿರಿ. ಆ ಪಟ್ಟಣದ ಕ್ಷೇಮವೇ ನಿಮ್ಮ ಕ್ಷೇಮ. ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸ್ತೇನೆ ಅಂದರೆ ಹೀಗೇನಿಲ್ಲ, ಪೊರ್ಲುಡು ಗಡಪಡ್ದಿನತ್ತು ಅಗಿಲ್ ಬತ್ತು ಒಯ್ತೊಂಬೋತೀನಿ, ವಿರೋಧಿಲ್ ಬತ್ತು ಒಯ್ತೊಂಬೋತೀನಿ, ಆದರೂ ನೀನು ಕ್ಷೇಮ ಬಯಸು. ಹಾಲೆಲೂಯಾ. ಇದೊಂಥರ ಡಿಫಿಕಲ್ಟ್. ಆದರೂ ಕೂಡ ನಾನು ಎಣಿಸೋದು, ಇದು ರೀಡ್ ಮಾಡುವಾಗ ದೇವರಾತ್ಮ ನನಗೆ ಇದರ ಪ್ರಕಟಣೆ ಕೊಡುವಾಗ ನಾನು ಎಣಿಸೋದು, ಹೇಗೆ ಸಾಧ್ಯ ಆಯ್ತಪ್ಪ. ಆಗಲೇ ಒಂದು ಪ್ರಾರ್ಥನೆ ಬಂತು, ಸ್ವಾಮಿ ಈ ಮಗಳ ಹಾಗೆ ನನಗೂ ಕೂಡ ಅಂತ ಹೃದಯ ಕೊಡು. ಯಾರಿಂದ ನೋವಾಗಿದೆ ಆ ನೋವಲ್ಲಿ ನಾನು 24 hours 48 hours ತಿಂಗಳು ಕಟ್ಟಲೆ ವರ್ಷ ಕಟ್ಟಲೆ ನಾನು ಇರಬಾರ್ದು, ಅವರ ಹಿತವನ್ನೇ ಬಯಸಬೇಕು. ಹಾಲೆಲೂಯಾ. ಆಕೆಯ ಸ್ಟೇಟ್ಮೆಂಟ್ ನೋಡಿ, ನನ್ನ ದಣಿ ಆ ಪ್ರವಾದಿಯ ಹತ್ತಿರ ಇರ್ತಾ ಇದ್ದರೆ ಒಳ್ಳೆ ಇತ್ತು, ಆತನಿಗೆ ಹೀಲಿಂಗ್ ಆಗ್ತಾಯಿತ್ತು. ಈಗ ಮುಂದಿನ ವಾಕ್ಯಗಳನ್ನೆಲ್ಲ ಓದುವಾಗ ಏನಾಗ್ತದೆ ಗೊತ್ತುಂಟ? ಈಗ ಇಬ್ಬರು ಅರಸುಗಳ ಸಂದರ್ಭ ಬರ್ತದೆ. ಅರಸರುಗಳ, ಈಗ ಹುಡುಗಿದ್ದೆ ಆಯಿತು, ನಾಮಂದಾಯ್ತು, ಇಬ್ಬರು ಅರಸುಗಳು. ಈಗ ಇವನೇನು ಮಾಡ್ತಾನೆ ಗೊತ್ತ? ಹುಡುಗಿ ನಾಮಾನನ ಹೆಂಡತಿಗೆ ಹೇಳೋದು, ನಾಮಾನನ ಹೆಂಡತಿ ನಾಮಾನನಿಗೆ ಹೇಳಿರ್ತಾಳೆ, ನಾಮಾನ ಹೋಗಿ ನಾಮಾನನ ಅರಸನಿಗೆ ಹೇಳಿರ್ತಾನೆ. ಅರಸ ಒಂದು ಪತ್ರ ಕೊಟ್ಟು ಕಳಿಸ್ತಾನೆ, ನೋಡು ನನ್ನ ಸೇವಕನನ್ನು ನೀನೇನು ಮಾಡಬೇಕು,
ಗುಣಪಡಿಸತಕ್ಕದ್ದು ತಕ್ಕದ್ದು ಕನ್ನವರಡಾಗಿನೇ ಅದೊಂಥರ ಒಂಥರ ಇದು ಏನಂದರೆ ನೀನು ಮಾಡಲೇಬೇಕು, ನಿನ್ನ ಬಳಿಗೆ ಕಳಿಸಿದ್ದೇನಲ್ಲ ಅವನನ್ನು ಸ್ವಸ್ಥ ಮಾಡಬೇಕು. ಈಗ ಇಸ್ರಾಯೇಲ್ನ ಅರಸ ನಾಮಾನನ ಅರಸ ನಾಮಾನನ ಮೂಲಕ ಪತ್ರ ಕೊಟ್ಟು ಕಳಿಸ ನಾಮಾನ ಬರ್ತಾನೆ. ಯಾಕಂದರೆ ಈಗಾಗಲೇ ಕೆಲವು ಸಮಯದ ಹಿಂದೆ ಲೂಟಿ ಮಾಡಿ ಹೋದವರು ಪುನಃ ಬಂದಿದ್ದಾರೆ. ಇಸ್ರಾಯೇಲ್ನ ಅರಸನಿಗೆ ಏನಾಯ್ತು ಗೊತ್ತುಂಟಾ? ಡೌಟ್ ಬರ್ತದೆ. ಇಂಚಪ್ಪ ಮಗು ಲೂಟಿ ಮಲ್ತು ಪೋಯಿನಾಗಲೇ ಇತ್ತ ಕೂಡದಾದರ ಪ್ಲ್ಯಾನ್ ಪಾಡ್ದೇರು. ಈಗ ಪುನಃ ಏನೋ ಪ್ಲ್ಯಾನ್ ಹಾಕಿದ್ದಾರೆ ನಮ್ಮನ್ನು ಲೂಟಿ ಮಾಡಲಿಕ್ಕೆ. ಇದೊಂದು ಷಡ್ಯಂತ್ರ, ಈಗದ ವರ್ಡ್ ಆದರೆ ಷಡ್ಯಂತ್ರ, ಇದೊಂದು ಕುತಂತ್ರ. ನಾನೇನು ದೇವರ ನೋಡಿ ಅಲ್ಲಿ ಎಷ್ಟನೇ ವಚನ ನೋಡ್ರಿ, 5ನೇ ಅಧ್ಯಾಯ. ಅವನು ಹೇಳ್ತಾನೆ, ಇಸ್ರಾಯೇಲ್ನ ಅರಸ ಹೇಳ್ತಾನೆ, 2ನೇ ಅರಸು 10, 11, 7ನೇ ವಚನ ನೋಡ್ರಿ, 7ನೇ ವಚನ. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸ ಮಾಡಬೇಕಂತೆ. ಇದು ಎಂತ ಅಪ್ಪಣೆ! ನಾನೇನು ದೇವರೋ? ಈಗ ಇಸ್ರಾಯೇಲ್ನ ಅರಸ ಏನು ಹೇಳ್ತಾರೆ ಗೊತ್ತುಂಟಾ? ನಾನು ವಾಸಿ ಮಾಡ್ಬೇಕಂತ ಇವನನ್ನು ಪತ್ರ ಕೊಟ್ಟು ಕಳಿಸಿದ್ದಾನೆ. ಒಂದೊಂದು ಷಡ್ಯಂತರ, ಕುಡಲೂಟರಿಗೆ ಪ್ಲಾನ್ ಒಂದು ಪುರ ಅಂತ ಎನಿಸಿ, ನಾನೇನು ದೇವರೋ? ಮತ್ತೇನು ಹೇಳ್ತಾನೆ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಗಡಗಡ ಗಡಗಡ ನಡಕ್ತಾ ಇದ್ದಾನೆ. ಆಮೇಲೆ ಏನು ಮಾಡೋದು ಗೊತ್ತುಂಟು? ತನ್ನ ಬಟ್ಟೆಯನ್ನು ಹರಿದುಕೊಳ್ತಾನೆ. ಹರಿದುಕೊಳ್ಳುವಾಗ ಎಲೀಷನಿಗೆ ಗೊತ್ತಾಗ್ತದೆ, ಪ್ರವಾದಿಯಾದಂಥ ಎಲೀಷನಿಗೆ ಗೊತ್ತಾಗ್ತದೆ. ಎಲೀಷನಿಗೆ ಗೊತ್ತಾಗಿ ಏನು ಮಾಡ್ತಾನೆ ಗೊತ್ತುಂಟು? ಎಲೀಷನು ಅವನನ್ನು ನನ್ನ ಹತ್ರ ಕಳಿಸು ಎಂಬುದಾಗಿ ಹೇಳ್ತಾನಲ್ವಾ. ಈಗ ಎಲೀಷನ ಹತ್ರ ಯಾರು ಬರ್ತಾರೆ ಅಂದರೆ, ಈಗ ಆ ದೇವರ ಸೇವಕನಾದ ಎಲೀಷನ ಟೈಮ್. ಈಗ ಇಬ್ಬರು ಅರಸರಾಯಿತು. ಈಗ ಎಲೀಷ 5ನೇ ವ್ಯಕ್ತಿ ಎಲೀಷನ ಹತ್ರ ನಾಮನ ಸೇವಕರು ಬರ್ತಾರೆ. ಗಮ್ಮತ್ ನೋಡಿ, ಎಲೀಷ ಹೇಳ್ತಾ ಇದ್ದಾನೆ, ಸೀದಾ ಒಂದೇ ಮಾತು ಹೇಳಿದ, ಈ ಪೋದು ಯೋರ್ದನ್ ಹೊಳೆಗೆ ಪೋದು 7 ಸಾರಿ ಸ್ನಾನ ಮಲ್ಪಲ ಅಂತ ಹೇಳಿದ. ಸ್ನಾನ ಮಾಡು, 7 ಸಾರಿ ಸ್ನಾನ ಮಾಡು. ಇವನಿಗೆ ಸಿಟ್ಟು ಬರ್ತದೆ. ಇವನ ಥಾಟ್ ಎಂತ ಗೊತ್ತುಂಟ? ಆಯನ ಬಳಿಕ ಬೈದ್ದೀನಿ, ಆಯ ದಾಲ ಇಂಚ ಮಲ್ತದ ಕೈ ಆಡಿಸದು, ಎನ್ನ ಕುಷ್ಠನಮಿ ತಿಂಚ ಕೈ ಆಡಿಸೋದು, ಟಚ್ 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 ಬಂಡದು, ಹೀಲಿಂಗ್ ಕೊರ್ಪೆಂದು ಆ ಆಲೋಚನೆ ಬೈತೀನಿ. ಆ ಆಲೋಚನೆಯಿಂದ ಬಂದದ್ದು. ಇಲ್ಲಿ ನಡೆದದೆ ಬೇರೆ. ಯಾಕೆ? ನಮ್ಮ ಆ ಪಟ್ಟಣದಲ್ಲಿರುವ ಯಾವ ನದಿ ಅಂತೆ ಅದು? ಅಬನ್ ಪರ್ವತವ ಯಾವುದು ನೋಡ್ರಿ? ಪರ್ಪನ್. ಓದಿ ಅಲ್ಲಿ ಅದು ಹೊಳೆ ಇಲ್ವಾ? ಎಲ್ಲಾ ಹೊಳೆಗೆಂತಂತೆ ಆ ಹೊಳೆ ಫೇಮಸ್ ಅಂತೆ. ದಮಸ್ಕದ ಅಬಾನಾ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲ ಹೊಳೆಗಳಿಗಿಂತ ಪರ್ಪರ್ ಎಂಬ ಹೊಳೆಗಳು. ಆ ಹೊಳೆಗಳಿಲ್ವಾ? ಇಸ್ರಾಯೇಲ್ ಎಂತ ಬರ್ತಿದೆ? ದಮಸ್ಕದ ಅಬಾನಾ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲ ಹೊಳೆಗಳಿಗಿಂತ ಉತ್ತಮವಾಗಿವೆ ಎಲ್ಲವೂ. ಮತ್ತೆ ನನಗೆ ಮುಳುಗ್ಲಿಕ್ಕಿದ್ರೆ ಅದರಲ್ಲಿ ಹೋಗಿ ಸ್ನಾನ ಮಾಡೋದಿಲ್ವಾ? ಇಲ್ಲಿ ಬಂದು ಸ್ನಾನ ಮಾಡಬೇಕಾ ಅಂತ ಸಿಟ್ಟಲ್ಲಿ ಹೋಗ್ತಾನೆ. ಹೋಗುವಾಗ ನೋಡಿ, ಕೆಲವು ಸಾರಿ ಸಿಟ್ಟಲ್ಲಿ ಹೋಗುವಾಗ ಇಂಥ ಸೇವಕರು ಬೇಕಾಗ್ತಾರೆ. ಎಂಥ ಸೇವಕರು? ಅಲ್ಲಿ ಅವನನ್ನು ಉಪಶಮನಗೊಳಿಸ್ತಾರೆ. ನೋಡು, ಹಾಗಲ್ಲ. ಪ್ರವಾದಿ ಏನಾದರೂ ನಿನಗೆ ಒಂದು ವೇಳೆ ಕಠಿಣ ಸಂಗತಿ ಹೇಳ್ತಾ ಇದ್ರೆ ನೀನು ಮಾಡ್ತಾ ಇದ್ದೀಯಲ್ಲ, ಯಾಕೆ ಇದು ಈಸಿಯಾದ ಸಂಗತಿ ಮಾಡಬಾರ್ದು? ನೀನು ಮಾಡು. 7 ಸಾರಿ ಸ್ನಾನ ಮಾಡೋದ್ರಲ್ಲಿ ಎಂತ ಒಂದು ದೊಡ್ಡ ಸಂಗತಿ ಇದು. ಒಳ್ಳೆ ಸೇವಕರು ನೋಡಿ, ಅವರು ಇನ್ನೂ ಹಿಂದಕ್ಕೆ ಕರ್ಕೊಂಡು ಹೋಗಲಿಲ್ಲ, ಅವರು ಅವನನ್ನು ಮುಂದಕ್ಕೇನೆ ನಡೆಸ್ತಾ ಇದ್ದಾರೆ. ಇಂಥ ಸೇವಕರು ಬೇಕಾಗಿದ್ದಾರೆ. ಹಿಂದಕ್ಕೇನೆ ಏನಾ ಒಂದು ತನ್ನದೇ ಆದ ಆಲೋಚನೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ತಪ್ಪನ್ನು ತಿಳ್ಕೊಂಡು ಬರುವಾಗ ಇನ್ನೂ ಹಿಂದಕ್ಕೆ ಕರ್ಕೊಂಡು ಹೋಗಲಿಲ್ಲ, ಅವರನ್ನು ಇನ್ನು ಮುಂದಕ್ಕೇನೆ ಕರ್ಕೊಂಡು ಬಂದರು. ಹಾಲೆಲೂಯಾ. ಓಕೆ, ಅವರ ಮಾತಿಗೆ ಒಪ್ಪಿಕೊಂಡು ಏನು ಮಾಡ್ತಾನೆ ಗೊತ್ತಾ? ಅವನು ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡ್ತಾನೆ. 7 ಸಾರಿ ಸ್ನಾನ ಮಾಡುವಾಗ ಏನಾಯ್ತು ಗೊತ್ತಾ? ಒಂದು ದೊಡ್ಡ ಮಿರಾಕಲ್ ಆಯಿತು ಪ್ರಿಯರೇ, ದೊಡ್ಡ ಮಿರಾಕಲ್ ಆಯಿತು. ಅವನು ಒಂದು ವೇಳೆ ಹಿಂದೆ ಹೋಗ್ತಾ ಇದ್ದರೆ ಆ ಮಿರಾಕಲ್ ಅವನ ಜೀವಿತದಲ್ಲಿ ಆಗ್ತಾ ಇರಲಿಲ್ಲ. ಆ ಕುಷ್ಠರೋಗ ಅವನನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಅವನು ಎಣಿಸಿದ ಹಾಗೆ ಆ ಹೊಳೆಗಳಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ರೆ ಆಗ್ತಾ ಇರಲಿಲ್ಲ.
ದೇವರ ಸೇವಕರ ಮಾತಿನ ಪ್ರಕಾರ ಅವ ಮಾಡಿದ್ರಿಂದ, ಅವನು ಮುಂದೆ ಬಂದದ್ರಿಂದ ಅವನಿಗೆ ಗುಣ ಆಯಿತು. ದೊಡ್ಡ ಮಿರಾಕಲ್ ನಡೀತು ಪ್ರಿಯರೇ, ದೊಡ್ಡ ಅದ್ಭುತ ನಡೀತು. ಈಗ ಅದ್ಭುತ ನಡೆದ ನಂತರ 15th ವರ್ಡ್ ಏನು ಹೇಳ್ತದೆ ನೋಡ್ರಿ, ಅವನು ಮಗುವಿನಂತೆ ಕೂಸುವಿನಂತಾದಂತೆ. ಅನಂತರ ಅವನು ತನ್ನ ಪರಿವಾರದೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ 14ರಲ್ಲಿ ಉಂಟು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. 14-15 ಎರಡು ಓದಿ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂದು ಈಗ ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ಅವನಿಗೆ ಗೊತ್ತಿಲ್ಲದ ಸಂಗತಿ ಒಂದು ಗೊತ್ತಾಯಿತು. ಹಲ್ಲೆಲೂಯಾ. ಏನು ಸಂಗತಿ ಅದು? ಈಗ ದೇವರ ಸೇವಕನ ಮಾತಿಗೆ, ಅವನ ಸೇವಕರ ಪ್ರೇರೇಪಣೆಯಿಂದ ಮುಂದಕ್ಕೆ ಬಂದಿದ್ದಾನೆ, ಹಿಂದೆ ಹೋಗಲಿಲ್ಲ. ಹೋಗಿ 7 ಸಾರಿ ಸ್ನಾನ ಮಾಡಿ ಮನೆಗೆ ಹೋಗುವಾಗ ಏನಾಗಿದೆ ಗೊತ್ತಾ? ದೇಹ ಹೀಲಿಂಗ್ ಆಗಿದೆ, ಮಿರಾಕಲ್ ಆಗಿದೆ. ತನ್ನ ಪರಿವಾರದವ್ರನ್ನ ಜೊತೆ ತಿರುಗಿ ಬಂದು ಅವನಿಗೆ ಆದಂಥ ಅರಿವು, ಆ ಹೀಲಿಂಗ್ನಿಂದ ಆದಂಥ ಒಂದು ಅರಿವನ್ನು ಹೇಳ್ತಾ ಇದ್ದಾನೆ. ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ಈಗ ನನಗೇನಾಯ್ತಂತೆ? ಗೊತ್ತಾಯ್ತು ಎಂಬುದಾಗಿ ಹೇಳ್ತಾನೆ. ಆಮೇಲೆ ಏನು ಹೇಳ್ತಾನೆ? ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕೆಂದು ಹೇಳಿದನು. ಹಲ್ಲೆಲೂಯಾ. ಇಸ್ರಾಯೇಲ್ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ಈಗ ನನಗೆ ಗೊತ್ತಾಯ್ತಂತ ಹೇಳ್ತಾನೆ. ಹಲ್ಲೆಲೂಯಾ. ಇದೊಂದು ಎಷ್ಟು ದೊಡ್ಡ ಸಾಕ್ಷಿ ಪ್ರಿಯರೇ. ಈ ಸಾಕ್ಷಿ ಅವನ ಬಾಯಿಯಲ್ಲಿ ಉಂಟಾಗುವುದಕ್ಕೆ ಕಾರಣದಾರರು ಯಾರಾದದ್ದು? ಯಾರು ಕಾರಣ ಆದದ್ದು? ಫಸ್ಟ್ ಆ ಲೇಡಿ, ಆ ಹೆಣ್ಣು ಮಗಳು. ನೋಡಿ, ಹೆಣ್ಣು ಮಗಳ ಒಂದು ಜೀವಿತದ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ದೇವರ ವಿಷಯವಾಗಿ ಕೂಡ ಬೇಸರ ಆಗಬೇಕಿತ್ತು. ಇನ್ನೊಂದು ಕಡೆ ತನ್ನನ್ನು ಯಾರು ಬಂಧನದಲ್ಲಿ ಇಟ್ಕೊಂಡಿದ್ದಾರೋ ಅವರ ಕುರಿತಾಗಿ ಕೂಡ ಹೇಟ್ರೆಡ್ನೆಸ್ ಅಲ್ಲಿ ಇರಬೇಕಿತ್ತು, ದ್ವೇಷದಲ್ಲಿ ಇರಬೇಕಿತ್ತು. ಆದರೆ ಏನಾಯ್ತು ಗೊತ್ತಾ? ಆಕೆ ಅದನ್ನು ಎರಡನ್ನೂ ಮಾಡದೆ ಆಕೆ ಒಂದೇ ಮಾಡಿದ್ದು, ತನ್ನ ಪರಿಸ್ಥಿತಿಗಳು ಏನೇ ಇರಲಿ ನನ್ನ ದೇವರು ಶಕ್ತನೆಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಆಕೆ. ಹಲ್ಲೆಲೂಯಾ. ಅದರ ನಿಮಿತ್ತ ಏನಾಯ್ತು ಗೊತ್ತಾ? ಆಕೆ ಇತರರ ಹಿತವನ್ನು ಬಯಸಿದ್ಲು. ತನ್ನ ಪರಿಸ್ಥಿತಿಗಳು ಏನೇ ಇರಲಿ, ನಾನು ನನ್ನ ದೇವರನ್ನು ಕುರಿತಾಗಿ ಹೇಳಿಯೇ ಹೇಳ್ತೇನೆ, ನೀನು ಹೋಗು, ಅಲ್ಲಿ ನಿನಗೆ ಬಿಡುಗಡೆ ಇದೆ. ಹಲ್ಲೆಲೂಯಾ. ಹೇಟ್ರೆಡ್ನೆಸ್, ಹರ್ಟ್ನೆಸ್, ಬಿಟ್ಟರ್ನೆಸ್ ಅಲ್ಲಿ ಒಂದು ವೇಳೆ ಆಕೆ ಇರ್ತಾ ಇದ್ರೆ ಏನಾಗ್ತಾ ಇತ್ತು? ಆಕೆಯ ಮೂಲಕ ಮಿರಾಕಲ್ ಆಗ್ತಾ ಇತ್ತಾ? ಅಲ್ಲಿ ಮಿರಾಕಲ್ ಆದಾಗ ಏನಾಗಿರ್ಬೋದು? ಖಾಲಿ ನಾಮಾನನಿಗೆ ಮಾತ್ರ ಒಳ್ಳೇದಾಗಿದೆ, ಆ ಹುಡುಗಿಗೆ ಕೂಡ ಒಳ್ಳೇದಾಗಿರುವುದಿಲ್ವಾ? ಆ ಹುಡುಗಿಯ ಮೂಲಕ ತನ್ನ ಜಿಂದಗಿಯೇ ಬದಲಾಗಿದೆ ಅಂದರೆ ಆ ಹುಡುಗಿಯನ್ನ ಮತ್ತೆ ದಾಸಿಯ ರೀತಿಯಲ್ಲಿ ಕಾಣ್ತಾರ, ಮನೆಯವರ ರೀತಿಯಲ್ಲಿ ಕಾಣ್ತಾ ಇದ್ದಿರ್ಬೋದು. ಅಥವಾ ನಾನು ಎಣಿಸ್ತೇನೆ ಒಂದೇ ಅವಳ ಪಟ್ಟಣಕ್ಕೆ ಅವಳನ್ನು ಬಿಟ್ಟಿರ್ಬೋದು. ಆಕೆಯ ಜೀವಿತದಲ್ಲಿ ಕೂಡ ದೊಡ್ಡ ಮಹಿಮೆಯನ್ನು ಕಂಡಿದ್ದಾಳೆ. ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಹರ್ಟ್ನೆಸ್, ಈ ಬಿಟ್ಟರ್ನೆಸ್ ಅನ್ನುವಂಥದ್ದುಂಟಲ್ಲ, ಏನು ಮಾಡ್ತದೆ ಗೊತ್ತಾ? ದೇವರ ಮಹಿಮೆ ಕಾಣದಂತೆ ಮಾಡ್ತದೆ. ದೇವರ ವಾಕ್ಯದಲ್ಲಿ ನೋಡ್ರಿ, 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31-32ನೇ ವಚನವನ್ನು ಓದುವಾಗ, 4ನೇ ಅಧ್ಯಾಯ 30 ನೋಡಿ, ಯೇಸುಸ್ವಾಮಿಯ ಮಕ್ಕಳಾದ ನಮ್ಮಲ್ಲಿ ಇವತ್ತು ಪವಿತ್ರಾತ್ಮನಿದ್ದಾನೆ, ನಂಬಿದವರಲ್ಲಿ ಪವಿತ್ರಾತ್ಮನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 31-32. ಎಲ್ಲ ದ್ವೇಷ, ಕೋಪ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿ ಇರ್ರಿ. ಎಲ್ಲಿ ಉಪಕಾರದ ಗುಣಗಳು ಕಂಡು ಬರ್ತದೋ, ಎಲ್ಲಿ ಕರುಣೆಯ ಗುಣ ಕಂಡು ಬರ್ತದೋ, ಎಲ್ಲಿ ಕ್ಷಮಾಪಣೆಯ ಗುಣ ಕಂಡು ಬರ್ತದೋ, ನಾಮನ್ನ ಸಮಯದಲ್ಲಿ ನಡೆದ ಹಾಗೆ ದೇವರ
ಅದ್ಭುತ ನಡೆದೇ ನಡೀತದೆ. ಎಲ್ಲಿ ನನ್ನ ನಿಮ್ಮ ಮೂಲಕ ದೇವರ ಅದ್ಭುತ ನಡೀತದೋ ಅದರ ಮೂಲಕ ನಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ಅದ್ಭುತಗಳು ನಡೀತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ಇವತ್ತು ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೇವೆ ಅಲ್ವಾ? ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೇವೆ ಅಲ್ವಾ? ನಮ್ಮ ದೇವರ ಗುಣಲಕ್ಷಣ ಏನು ಗೊತ್ತುಂಟ? 103ನೇ ಕೀರ್ತನೆ 9ನೇ ವಚನ ಓದ್ರಿ. ದೇವರ ಗುಣ ಸ್ವಭಾವಗಳನ್ನು ನೋಡ್ರಿ. ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ಆತನು ಯಾವಾಗಲೂ ತಪ್ಪು ಹುಡುಕೋನ. ನಿತ್ಯವೂ ತಪ್ಪು ಇದೆ, ಕೋಪಿಸುವನಲ್ಲ. ಅದು ತಪ್ಪು ಹುಡುಕ್ತಾ ಇರುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ, ತಪ್ಪು ಮಾಡಿದವರ ವಿರುದ್ಧವಾಗಿ ನಿತ್ಯವೂ ಕೋಪಿಸುವವನಲ್ಲ. ಆಮೇಲೆ ಏನ್ ಬರ್ತಿದೆ? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ. ಆತನು ಒಂದು ವೇಳೆ ಅಂತ ಕೋಪಿ ಅಂತ ಯಾವಾಗಲೂ ತಪ್ಪನ್ನೇ ಮನಸ್ಸಲ್ಲಿ ಇಟ್ಟುಕೊಂಡಿರುವವನಾದ್ರೆ ಶಿಕ್ಷೆ ಕೂಡ ಬರ್ತಾ ಇತ್ತು. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ, ಶಿಕ್ಷಿಸಲಿಲ್ಲ. ಆಮೇಲೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ನೋಡಿ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಆ ಲೇಡಿಯ ಜೀವಿತದಲ್ಲಿ ಇನ್ನೊಂದು ಅಂಶ ತಿಳ್ಕೊಳ್ಬೋದು. ಸಿಟುವೇಶನ್ ಏನಿರಲಿ, ಆಕೆ ಸಿಟುವೇಶನ್ ಅನ್ನ ಕ್ಯಾರೆ ಮಾಡಲಿಲ್ಲ, ತನ್ನನ್ನು ಪ್ರೀತಿಸಿದ ದೇವರನ್ನೇ ನೋಡ್ತಾ ಇದ್ಲು. ಹಲ್ಲೆಲೂಯ. ಆಕೆ ಗೊತ್ತಿತ್ತು, ನನ್ನ ಎಲ್ಲ ಪರಿಸ್ಥಿತಿಗಳಿಗಿಂತ ನನ್ನ ದೇವರು ದೊಡ್ಡವನು. ಆ ದೇವರನ್ನು ಬಿಟ್ಟು ಬಿಡಲೇ ಇಲ್ಲ, ಆ ದೇವರ ವಾಕ್ಯವನ್ನು ಬಿಟ್ಟು ಬಿಡಲೇ ಇಲ್ಲ. ಆದ್ರಿಂದ ಕ್ಷಮಾಪಣೆಯ ಹೃದಯದಲ್ಲೇ ಇದ್ಲು, ಕರುಣೆಯ ಹೃದಯದಲ್ಲೇ ಇದ್ಲು, ಉಪಕಾರದ ಹೃದಯದಲ್ಲೇ ಇದ್ಲು. ನಮ್ಮ ದೇವರು ಕೂಡ ನಮ್ಮ ಪಾಪವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೇ ಇದ್ದ ಕಾರಣ ತನ್ನ ಕೃಪೆಯನ್ನು ತೋರಿಸಿದ ಕ್ರಿಸ್ತ ಯೇಸುವಿನಲ್ಲಿ. ಆದ್ದರಿಂದ ನೋಡಿ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಮತ್ತು 14ನೇ ವಚನ ಹೇಳ್ತದೆ. ಏನು ಹೇಳ್ತದೆ? 13, 14ನೇ ವಚನ. 3, 13, 14. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವೂ ಕ್ಷಮಿಸಿರಿ. ಹೇಗೆ? ಒಂದು ವೇಳೆ ದೇವರು ನಮ್ಮ ತಪ್ಪುಗಳ ಕುರಿತಾಗಿ ಮಾತಾಡ್ತಾ ಇರೋದಾದ್ರೆ, ತಮ್ಮ ಪರಲೋಕ ಸೈನ್ಯದೊಡನೆ ನಮ್ಮ ತಪ್ಪುಗಳ ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಇದ್ದಿರುವುದಾದ್ರೆ ಎಷ್ಟು ಮಾಡ್ಬೋದಿತ್ತು? ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಮತ್ತು ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಅಂತೆ. ಹಲ್ಲೆಲೂಯ. ನೋಡಿ, ಈ ಹುಡುಗಿಯಲ್ಲಿ ಆ ಗುಣಲಕ್ಷಣಗಳು ಕಾಣ್ತದೆ. ಹಳ ಒಡಂಬಡಿಕೆ ಕಾಲದ ಇಸ್ರಾಯೇಲ್ ಜನಾಂಗದ ಹುಡುಗಿಯಲ್ಲಿ ಹೊಸ ಒಡಂಬಡಿಕೆ ಕಾಲದ ಟೀಚಿಂಗ್ಗಳು ಕಾಣ್ತಾ ಉಂಟು. ಹಲ್ಲೆಲೂಯ. ಅದರಿಂದ ದೇವರ ಮಹಿಮೆ ಎಲ್ಲಿ ಈ ಟೀಚಿಂಗ್ಗಳು ಇದೆಯೋ ಅಲ್ಲಿ ದೇವರ ಮಹಿಮೆ, ಎಂಥ ಪರಿಸ್ಥಿತಿಗಳೇ ಇರಲಿ, ದೇವರ ಮಹಿಮೆ ಕಾಣಬೇಕಾದ ಸಮಯದಲ್ಲಿ ಕಂಡೇ ಬರ್ತದೆ. ನಮ್ಮ ಮೂಲಕ ಅನೇಕರಿಗೆ ಹೆಲ್ಪ್ ಆಗಿ ಆಗ್ತದೆ. ಅನೇಕರಿಗೆ ನಮ್ಮ ಮೂಲಕ ಉಪಕಾರ ಆಗುವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಕೂಡ ನಡೀತದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಬಿಟ್ಟರ್ನೆಸ್, ಆ ಹರ್ಟ್ನೆಸ್, ಒಬ್ಬರಿಂದ ಆದಂಥ ಕಹಿ ಭಾವನೆ, ನೋವು ನಮ್ಮ ಹತ್ರ ಇರುವುದಾದರೆ ಅದರಿಂದ ಹೊರಗೆ ಬರೋಣ. ಲವ್ ಒನ್ ಅನದರ್. ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋಣ, ಒಬ್ಬರನ್ನೊಬ್ಬರು ಫಾರ್ಗಿವ್ ಮಾಡೋಣ. ಹಲ್ಲೆಲೂಯ. ಆಗ ದೇವರ ಮಹಿಮೆಯನ್ನು ಹೆಚ್ಚೆಚ್ಚಾಗಿ ಕಾಣಲಿಕ್ಕೆ ಆಗ್ತದೆ. ನಾವು ಎದ್ದು ನಿಂತ್ಕೊಳ್ಳೋಣವ. ಇವತ್ತು ನಮ್ಮ ಜೀವಿತದ ಸ್ಥಿತಿಗಳು ಎಂಥದೇ ಇರಲಿ ಪ್ರಿಯರೇ, ಇವತ್ತು ನಾವು ಸಭೆಯಾಗಿ ಸೇರಿ ಬರುವಂತೆ, ದೇವರ ಆಶೀರ್ವಾದಕ್ಕೆ ನೀವು ಬಾಧ್ಯರಾಗುವಂತೆ ದೇವರು ನಮ್ಮನ್ನು ನಡೆಸಿದ್ದಾನೆ. ನಿಮ್ಮನ್ನು ಕಾಪಾಡಿಕೊಂಡು ಬಂದಂಥ ದೇವರು ನನ್ನಲ್ಲಿ ನಿಮ್ಮಲ್ಲಿ ಇಂಥ ಗುಣಗಳನ್ನು ಬಯಸ್ತಾ ಇದ್ದಾನೆ. ಇಲ್ಲದಿದ್ದರೆ 29:30ನೇ ವಚನ 4ನೇ ಅಧ್ಯಾಯ ಎಫೆಸ 29:30ರಲ್ಲಿ ಓದುವಾಗ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ ಹೇಳ್ತದೆ. ಹಲ್ಲೆಲೂಯ. ಬಿಟ್ಟರ್ನೆಸ್ಸಲ್ಲಿ ಇರೋದಾದರೆ, ಹರ್ಟ್ನೆಸ್ಸಲ್ಲಿ ಇರೋದಾದರೆ, ಅನ್ಫಾರ್ಗಿವ್ನೆಸ್ಸಲ್ಲಿ ಇರೋದಾದರೆ ಹೋಲಿ ಸ್ಪಿರಿಟ್ಗೆ ದುಃಖ ಆಗ್ತದೆ. ಯಾಕೆ ಗೊತ್ತುಂಟು ದುಃಖ ಆಗ್ತದೆ? ಅಂಥವರ ಲೈಫ್ ಒಂದು ಸ್ಟಕ್ಕಿಂಗ್ನೆಸ್ಗೆ ಹೋಗುವ ಸಾಧ್ಯತೆ ಇರ್ತದೆ, ಸ್ಟಕ್ ಆಗ್ತದೆ. ದೇವರ ಗ್ಲೋರಿ ಅವರಲ್ಲಿ ಅವರ ಮೂಲಕ ಕಂಡು ಬರಲಿಕ್ಕೆ ಆಗುವುದಿಲ್ಲ. ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ನಡೆಯೋಣ.
ದೇವರು ನಮ್ಮನ್ನು ಬಲಪಡಿಸ್ತಾನೆ. ಅನೇಕ ಸಾರಿ ಅನೇಕ ವಿಷಯಗಳು ನಮಗೆ ಕಷ್ಟವಾಗಿ ಕಾಣ್ತಾನೆ, ಆಗೋದಿಲ್ಲ, ಅದನ್ನು ಮರೀಲಿಕ್ಕೆ ಆಗೋದಿಲ್ಲ, ಆ ನೋವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ಡೋಂಟ್ ವರಿ, ನಮ್ಮನ್ನು ಪ್ರೀತಿಸಿದ ಆತನು ನಮ್ಮ ಜೊತೆ ಇದ್ದಾನೆ. ಆತನು ನನಗೆ ನಿನಗೆ ಸಹಾಯ ಮಾಡುತ್ತಾನೆ. ತುಂಬ ಪ್ರೀತಿ ಮಾಡಿದ್ದಾನೆ ದೇವರು, ಕ್ರಿಸ್ತನಲ್ಲಿ ತುಂಬ ಪ್ರೀತಿ ಮಾಡಿದ್ದಾನೆ. ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ಅದನ್ನು ತನ್ನ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಪೂರ್ವಕ್ಕೋ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿಬಿಟ್ಟಿದ್ದಾನೆ. ಓ ಎಂಥ ದೇವರು ನಮ್ಮ ದೇವರು! ಆತನು ಅದೇ ಸ್ವರೂಪವನ್ನ ಆತನ ಹಾಗೆ ನಾವಿರ್ಬೇಕೆಂಬುದಾಗಿ ನಮ್ಮಲ್ಲಿ ಕೂಡ ಬಯಸಿದ್ದಾನೆ. ದೊಡ್ಡ ಕಾರ್ಯಗಳು ಆಗ್ತದೆ. ಇವತ್ತು ಯಾರ ಮೂಲಕ ನಿಮಗೆ ಹರ್ಟ್ ಆಗಿದೆಯೋ ಅವರನ್ನು ಫಾರ್ಗಿವ್ ಮಾಡಿ, ಕ್ಷಮಿಸಿ, ಅವರನ್ನು ಕ್ಷಮಿಸಿ, ಅವರಿಗೋಸ್ಕರ ಪ್ರಾರ್ಥಿಸಿ, ಅವರಿಗೆ ಹೆಲ್ಪ್ ಮಾಡಿ. ನಾಮಾನ ಹೊರಗನ ದೇಹದಲ್ಲಿ ನಾಮಾನ ಕುಷ್ಠರೋಗಿ ಆಗಿದ್ದ. ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಅವನ ಆತ್ಮದಲ್ಲಿ ಒಂದು ರೋಗ ಇದೆ, ಕುಷ್ಠರೋಗದೋಪದಲ್ಲಿರುವಂಥ ಪಾಪ ಇದೆ. ಆ ರೋಗಗಳು ಹೀಲ್ ಆಗಬೇಕಾದ್ರೆ ನಾವು ಕೂಡ ಫಾರ್ಗಿವ್ ಮಾಡುವವರಾಗಿರಬೇಕು. ದೇವರು ತನ್ನ ಮಹಿಮೆಯನ್ನು ಅಲ್ಲಿ ತೋರ್ಪಡಿಸಿಕೊಡ್ಬೇಕಾದ್ರೆ ದೇವರ ಮೇಲನ ವಿಶ್ವಾಸದಲ್ಲಿ ಯಾವಾಗಲೂ ನಿಂತುಕೊಂಡು ನಾವು ಅವರನ್ನು ಘನಪಡಿಸಬೇಕು. ಎಷ್ಟು ಉಪಕಾರಗಳ ಮೇಲೆ ಉಪಕಾರವನ್ನು ದೇವರು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಆತನೇ ನಮ್ಮನ್ನು ನಡೆಸ್ತಾರೆ. ಈ ವಾಕ್ಯಗಳ ಮೂಲಕ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಕರ್ತನ ಮೇಜಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಗಾಗಿ ನಿನ್ನ ವಂದಿಸ್ತೇನೆ. ನಾಮಾನನ ಜೀವಿತದಲ್ಲಿ ದೊಡ್ಡ ಅದ್ಭುತ ನಡೆದು ಆತನು ಗ್ರಹಿಸಿಕೊಂಡ ವಿಚಾರವನ್ನು ಅರಿಕೆ ಮಾಡಿದ. ಇಸ್ರಾಯೇಲ್ ದೇವರೇ ಹೊರತು ಮತ್ಯಾವ ದೇವರಿಲ್ಲ ಎಂಬುದಾಗಿ. ಓ, ಇದೊಂದು ದೊಡ್ಡ ಕಾರ್ಯ ಸ್ವಾಮಿ. ಅಂತ ಕಾರ್ಯ ನಮ್ಮಲ್ಲಿ ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡು. ನಾವು ಆ ಸ್ತ್ರೀಯಲ್ಲಿ ಕಂಡು ಬಂದಂಥ ಒಳ್ಳೆಯ ಗುಣಗಳಲ್ಲಿ ದೇವರೇ, ಅದೇ ಗುಣ ಕ್ರಿಸ್ತನಲ್ಲಿ ಕಂಡು ಬಂದದನ್ನು ನೆನಪಿಸಿಕೊಂಡು ಆ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಾವು ಮುಂದುವರೆದು ನಿನಗೆ ಮಹಿಮೆ ತರುವಂತೆ ಸಹಾಯ ಮಾಡು. ನಮ್ಮ ಜೊತೆ ಲೈವಲ್ಲಿ ಇದುವರೆಗೆ ಇದ್ದವರು, ಮುಂದೆ ಲೈವ್ಗೆ ಬರುವವರು ಎಲ್ಲರ ಕುಟುಂಬ ಜೀವಿತದಿಂದ ಆತನಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ವೈರಿಯ ಕಾರ್ಯ ಯಾವ ಜೀವಿತದಲ್ಲಿ ನಡೀತಾ ಉಂಟು, ಯಾರನ್ನ ವೈರಿ ಕುಗ್ಗಿಸ್ತಾ ಇದ್ದಾನೋ ಸ್ವಾಮಿ, ಯಾರು ದುಃಖಕ್ಕೊಳಗಾಗಿದ್ದಾರೋ ಲೈವ್ನಲ್ಲಿಯೂ ಇಲ್ಲಿಯೂ ಕೂಡ ದೇವರೇ, ನಿನ್ನ ಕರುಣೆ ನಾನು ಕೇಳಿಕೊಳ್ತಾ ಇದ್ದೇನೆ. ನಿನ್ನ ಮಹಿಮೆ ತೋರ್ಪಡಿಸು ಸ್ವಾಮಿ. ನೀನೊಬ್ಬನೇ ಮಹಿಮೆ ಹೊಂದಲು ಯೋಗ್ಯನಾದಂಥ ದೇವರು ಸ್ವಾಮಿ. ನಿನ್ನ ಮುಂದೆ ತಗ್ಗಿಸಿಕೊಂಡಿದ್ದಾರೆ, ನಿನ್ನಲ್ಲಿ ಕಾಯ್ತಾ ಇದ್ದಾರೆ ನಿನ್ನ ಜನರು ಸ್ವಾಮಿ. ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಸ್ವಾಮಿ. ನಿನ್ನ ಕರುಣೆಯನ್ನು ಅಂತವರ ಮೇಲೆ ಕೇಳಿಕೊಳ್ತಾ ಇದ್ದ ದೇವರೇ, ನಿನ್ನ ಬಲವನ್ನು, ನಿನ್ನ ಕೃಪೆಯನ್ನು ಕೇಳಿಕೊಳ್ತಾ ಇದ್ದ ದೇವರೇ. ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.